ಓಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಜೈ. ನಾವು ಈ ಗುರುಗಳ ಒಂದು ಆಶೀರ್ವಾದದಿಂದ ನಾವು ಗೌಡಪಾದ ಹೃದಯವನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಆ ದೇವರ ಒಂದು ಕೃಪಾ ಕಟಾಕ್ಷವು ನಮಗೆ ಬೇಕಾಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತು. ಆ ರಾಮನ ಕೃಪಾ ಕಟಾಕ್ಷದಿಂದ ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ನಾವು ಗೌಡಪಾದ ಹೃದಯದಲ್ಲಿ 37ನೇ ಎಪಿಸೋಡ್ ಮಾಡಬೇಕಾಗಿದೆ. ಅಂದರೆ 36ನೇ ಮಂತ್ರ. ಇದಕ್ಕೆ ಮೊದಲು ನಿನ್ನೆ ಸ್ಟಡಿ ಗ್ರೂಪ್ ಥರ ಮಾಡಿ, ಆದರೂ ನಿನ್ನೆ ಮಾಡಿದ್ದನ್ನು ಅಂದರೆ ಮೊನ್ನೆ ಮಾಡಿದ್ದನ್ನು ಸ್ವಲ್ಪ ಮೆಲ್ಕು ಹಾಕ್ಕೊಂಡು ಮುಂದಕ್ಕೆ ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ. ಆ ಕೆಲಸ ಮಾಡೋಣ. ಇಲ್ಲಿ ಕಾರ್ಯಗಳಲ್ಲಿ ಕೆಲವರು ಮಾಡಿರುವ ತಪ್ಪು ಅಭಿಪ್ರಾಯ. ಏನದು ತಪ್ಪು ಅಭಿಪ್ರಾಯ? ಅವ್ರು ಹೇಳೋದಿಷ್ಟೇ, ಈಗ ನಮ್ಮ ಪ್ರಸ್ಥಾನತ್ರಯ ಭಾಷ್ಯದಲ್ಲಾಗಲಿ ಎಲ್ಲೂ ಕೂಡ ಮೂಲ ಅವಿದ್ಯೆ ಸೊಲ್ಲಿಲ್ಲ. ಇಲ್ಲದೇ ಇರೋದನ್ನು ಇವರು ತಗೊಂಬಂದು ಹಾಕಿ ಈ ಭಾಮತಿಕಾರರು, ಪಂಚಪಾದಿಕರು ಮತ್ತು ಕಲ್ಪತರು ಇವರೆಲ್ಲ ಸೇರಿ ಅದನ್ನು ಹಾಕಿ ಕಷ್ಟ ಮಾಡಿಟ್ಬಿಟ್ಟಿದ್ದಾರೆ. ಅಂದರೆ ಈಗ ನಮಗೆ ಗಾಢನಿದ್ರೆಯಲ್ಲಿ, ಎಚ್ಚರದಲ್ಲಿ ನಮಗೆ ಮೂಲ ಅವಿದ್ಯೆ ಇರುತ್ತೆ. ಈಗ ಸಮಾಧಿ ಮಾಡಿ ಪಡ್ಕೊಂಡ್ವಿ ಅಂತ ಇಟ್ಕೊಳ್ರಿ. ಅವ್ರ ಪ್ರಕಾರ ಸಮಾಧಿ ಅಂದರೆ ನಮ್ಮ ವೇದಾಂತ ಸಮಾಧಿ ಅಲ್ಲ, ಪಾತಂಜಲಗಳು ಹೇಳಿರೋ ಸಮಾಧಿನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಾನು ಅಲ್ಲಿ ಬರುವಂಥ ಅಸಂಪ್ರಜ್ಞತ ಸಮಾಧಿಯನ್ನು ಪಡೆದರೆ ನನಗೆ ಮೂಲವಿದ್ಯೆ ಇರಲ್ಲ, ಮನಸ್ಸಿರಲ್ಲ ಅಂತ ಹೇಳ್ತಾರೆ. ಇದು ಹೊಂದೋದಿಲ್ಲ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಇನ್ನು ಕೆಲವರು ಏನು ಹೇಳ್ತಾರೆ, ಎಚ್ಚರ ಮತ್ತು ಕನಸಿನಲ್ಲಿ ಮನಸ್ಸಿರುತ್ತೆ. ನಾವು ಇವ್ರು ಹೇಳಿಂಗರು ಪಾತಂಜಲ ಸಮಾಧಿಗಳನ್ನ ಮಾಡಿಕೊಂಡ್ರೆ ಅಲ್ಲಿ ಮನಸ್ಸಿರೋಲ್ಲ ಅಂತ ಹೇಳ್ತಾರೆ. ಎರಡೂ ತಪ್ಪು ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ತೋರಿಸ್ಕೊಟ್ರು. ಮತ್ತು ಈ ಸುಷುಪ್ತಿ ವೈಲಕ್ಷಣ ಅಂದರೆ ಗಾಢನಿದ್ರೆಯಲ್ಲಿ ನಮ್ಗೆ ಗೊತ್ತಿದೆ, ಅಥವಾ ನಾವು ಸಾಧನೆ ಮಾಡಿ ಆತ್ಮತತ್ವದಲ್ಲಿ ನಿಂತಾಗ, ಸಾಧನೆ ಮಾಡಿ ಅಂತಂದರೆ ಮತ್ತು ಯಾವ ಥರ ಸಾಧನೆ ಮಾಡಿದ್ರೂ ಸಿಗೋದಿಲ್ಲ. ಸಾಧನೆಗಳಲ್ಲೂ ತಪ್ಪು ಹೇಳೋರಿದ್ದಾರೆ. ವೇದಾಂತದಲ್ಲಿ ಹೇಳಿರೋ, ಪ್ರಸ್ಥಾನತ್ರಯ ಭಾಷ್ಯದಲ್ಲಿ ಹೇಳಿರೋ ಸಾಧನೆಗಳು ಇದು ಯಾವುದಿದನ್ನು ಮನಸ್ಸು ನಿಗ್ರಹವಾಗಬೇಕು, ಅಮನೀಭಾವ ಆಗಬೇಕು. ಮನಸ್ಸು ತನವನ್ನು ಬಿಡಬೇಕು, ಬಿಟ್ಟರೆ ಆತ್ಮನಾಗಿರುತ್ತೆ. ನಿದ್ದೆಯಲ್ಲಿ ದೇವರು ಕೊಟ್ಟಿರೋ ಸ್ಯಾಂಪಲ್ಲು ಪ್ರತಿಯೊಬ್ಬರಿಗೂ ನಮಗೆ ಆಯಾಸ ಆದಾಗ ನಮಗೆ ನಿದ್ದೆ ಬಂದೇ ಬರುತ್ತೆ. ಆಯಾಸ ಆಗಲಿ ಪ್ರತಿದಿನ ನಿದ್ದೆ ಬರುತ್ತೆ. ಬಟ್ ನಿದ್ದೆ ಬಂದಾಗ ಅಲ್ಲೂ ಕೂಡ ಮನಸ್ಸಿರೋಲ್ಲ. ಆದರೆ ನಾವು ಆತ್ಮನಾಗಿರ್ತೀವಿ. ಅರಮನೆಯಲ್ಲಿ ಕಣ್ಣು ಬಟ್ಟೆ ಕಟ್ಟಿ ಸುತ್ತಿಸಿದ್ರೆ ಎಷ್ಟು ವರ್ಷಗಳು ಸುತ್ತಿಸಿದ್ರೂ ಅದು ಅರಮನೆ ಅಂತ ಗೊತ್ತಾಗಲ್ವೋ, ಹಾಗೆ ಅವನಿಗೆ ಇದು ಆತ್ಮ ಅನ್ನೋ ಅನುಭವ ಆಗೋದಿಲ್ಲ. ಆದ್ದರಿಂದ ಇದು ನಿದ್ದೆ ಮಾಡೋದಲ್ಲ, ಸಮಾಧಿ ಬರೋದಲ್ಲ, ಫಿಟ್ಸ್ ಬರೋದಲ್ಲ, ಮತ್ತು ಸಾಯೋದಲ್ಲ, ಅನಸ್ತಿಷ್ಯ ಆಗಲಿ, ಕೋಮ ಆಗಲಿ, ಮತ್ತು ಮಹಾಪ್ರಳಯವಾಗಲಿ. ಇಷ್ಟರಲ್ಲೂ ಕೂಡ ನಿದ್ದೆ ಮತ್ತು ಈ ಪಾತಂಜಲಿಗಳು ಹೇಳೋ ಸಮಾಧಿಗಳಲ್ಲಿ ಅದು ಕೂಡ ಅಲ್ಲೂ ಹೀಗೇ ಇರುತ್ತೆ, ಜ್ಞಾನ ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಯಿತು. ಹಾಗಾದರೆ
ನಮಗೆ ಜ್ಞಾನ ಯಾತ್ರಿಂದ ಆಗುತ್ತೆ? ಈ ವೇದಾಂತದಲ್ಲಿ ಹೇಳಿರುವ ಹಾಗೆ ಸಾಧನೆಗಳನ್ನ ಮಾಡಿ, ಪರಂಪರಾ ಸಾಧನ, ಸಹಕಾರಿ ಸಾಧನ, ನೇರಾದ ಸಾಧನಗಳನ್ನ ಹೀಗೆ ಮಾಡಬೇಕು. ವಸ್ತುತಂತ್ರದಿಂದಲೇ ಜ್ಞಾನ ಅನ್ನೋದು ಗೊತ್ತು ನಮಗೆ. ಮಾಡಿ ಮನಸ್ಸನ್ನು ಬಿಟ್ಟಾಗ ನಾವು ಆತ್ಮನಾಗಿರ್ತೀವಿ. ಆಗ ಎಚ್ಚರ, ಕನಸು, ನಿದ್ದೆ ಎಲ್ಲತ್ರಲ್ಲೂ ನಾವು ಆತ್ಮಸ್ವರೂಪರಾಗಿದ್ದೀವಿ. ಯಾವಾಗಲೂ ಆತ್ಮಸ್ವರೂಪರಾಗಿ ಇದ್ದೀವಿ. ನಮ್ಗೆ ಇಂಪಾರ್ಟೆಂಟು ನಮ್ಮ ತೊಂದರೆಗಳು ಇರೋದು ಎಚ್ಚರದಲ್ಲಿರೋದ್ರಿಂದ, ನನಗೆ ಎಚ್ಚರದಲ್ಲಿ ಪ್ರಾಬ್ಲಮ್ಸ್ ಇರೋದ್ರಿಂದ, ಎಚ್ಚರದಲ್ಲಿ ನಾನು ಹುಟ್ಟಿದ್ದೀನಿ, ಮತ್ತು 6 ಬದಲಾವಣೆಗಳಾಗುತ್ತೆ, ಸಾಯ್ತೀನಿ, ಭಯ, ದ್ವಂದ್ವಗಳ ಕಾಟ, ಕಾಮಕ್ರೋಧಗಳ ಕಾಟ ಇವೆಲ್ಲ ಇರೋದರಿಂದ ನಾನು ಎಚ್ಚರದಲ್ಲೇ ಸಾಧನೆ ಮಾಡಿ ನಾನು ಈ ತತ್ವವನ್ನು ಕಂಡುಕೋಬೇಕು. ಹೇಗೆ ಹಗ್ಗವನ್ನು ಕಂಡಿದ ತಕ್ಷಣ ಹಾವಿನ ಭಯ ಇರಲ್ವೋ, ಹಾಗೆ ಆತ್ಮತತ್ವದ ಜ್ಞಾನ ಆಗಬೇಕು ಅಂದ್ರೆ ಮತ್ತೆ ಹಾವು ನೋಡಬೇಕು ಅಂತ ಅನ್ಕೋಬಾರ್ದು. ಮನಸ್ಸು ಬಿಟ್ಟರೆ ಆತ್ಮನಾಗಿರ್ತೀವಿ. ಎಚ್ಚರ, ಕನಸು, ನಿದ್ದೆ 3 ಅವಸ್ಥೆಗಳಲ್ಲೂ ಆತ್ಮ ಅನಾತ್ಮಗಳ ಕಲಬೆರಕೆ ಆಗಿದೆ. ನಾವು ಮಾಡಬೇಕಾಗಿರೋದು ಇಷ್ಟೇ, ಅನಾತ್ಮವನ್ನು ಬಿಟ್ಟರೆ ಆತ್ಮನಾಗಿರ್ತೀವಿ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಇಷ್ಟು ನಾವು ಹಿಂದೆ ನೋಡಿದ್ವಿ. ಆದರೆ ಕೆಲವರೆಲ್ಲ ತಪ್ಪು ಅಭಿಪ್ರಾಯ ಮಾಡಿದ್ದಾರೆ. ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ಈಗ ನಾವು ಮುಂದಕ್ಕೆ ಹೋಗಬೇಕಾಗಿದೆ. ಈಗ ಇವರು ಹೇಳೋ ಹಾಗೆ ನಾವು ಮನಸ್ಸನ್ನು ಆ ರೀತಿ ಮಾಡದೆ, ಅಂದರೆ ಪಾತಂಜಲಿಗಳು ಹೇಳ್ದಂಗೋ, ಬುದ್ಧಿಸಮ್ನವ್ರು ಹೇಳ್ದಂಗೋ, ಕಪಿಲ ಸಾಂಖ್ಯರು ಹೇಳ್ದಂಗೋ ಆಗಲ್ಲ. ಮತ್ತಿನ್ನೇಗೆ ನಮ್ಮ ವೇದಾಂತದಲ್ಲಿ ಹೇಳಿರೋ ಹಾಗೆ ಇದೇ ಮನಸ್ಸನ್ನು ಎಚ್ಚರದಲ್ಲಿ ವಿವೇಕ ಜ್ಞಾನದಿಂದ ನಿಗ್ರಹ ಮಾಡಿಕೊಂಡಾಗ ಇದು ಬೇಕಾಗಿರೋದು. ಅಂದರೆ ಸರಿಯಾದ ಸಾಧನೆಗಳು, ವಸ್ತುತಂತ್ರವಾದ ಸಾಧನೆ. ಮೊದಲು ಎತ್ಕೊಂತಾರೆ ಕರ್ತೃತಂತ್ರ ಮಾಡಲೇಬೇಕು. ಕೊನೆಗೆ ಜ್ಞಾನ ಆಗೋದು ವಸ್ತುತಂತ್ರದಿಂದಲ. ಸರ್ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್.
ಎಲ್ಲಿವರೆಗೂ ಕೇಳಿಸ್ಲಿಲ್ಲ ಹೇಳಿ? ನನಗೆ ಗೊತ್ತಾಗ್ಲಿಲ್ಲ, ಆಚೆ ಹೋಗಿದ್ದೆ ಸರ್ ನಾನು, 1 ನಿಮಿಷ. ಯಾರಾದರೂ ಹೇಳಬೇಕಾದ್ರೆ ಎಲ್ಲಿವರೆಗೂ ಹೋಗಲಿಲ್ಲ ಅಂತ. ಹಾಂ, ಆಯಿತು. ದಯವಿಟ್ಟು ನಂದು ಯಾರೂ ಮ್ಯೂಟ್ ಮಾಡಬೇಡಿ. ನಾನು ಅಲ್ಲಿ ನೋಡ್ತಾ ಇರಲ್ಲ, ಪುಸ್ತಕ ನೋಡ್ತಾ ಇರ್ತೀನಿ. ನೀವು ಯಾರಾದರೂ ಹೋಗ್ಲಿಕ್ಕೆ ಕೇಳಿಸ್ದೇ ಇದ್ರೆ ಅಟ್ಲೀಸ್ಟ್ ನಾನು ಹೇಳಬೇಕು ಇವಾಗ ಹೇಳ್ದಂಗೆ ಅವರು. ಓಕೆ, ಇಲ್ಲಿ ಎಷ್ಟೊತ್ತಿಂದ ಕೇಳಿಸ್ತೀವಿ? ನೀನು ಇನ್ಯಾ ಪ್ರತಿಭಾ, ನೀವು ಯಾರಾದರೂ ಹೇಳಿಮ್ಮ, ಎಷ್ಟೊತ್ತಿಂದ ಒಂದು ಕೇಳಿಸ್ತೀರ? 5 ನಿಮಿಷ ಹಿಂದೆ ಸರ್. ಆಯಿತು. ಗೋಕುಲ ಅವರು, ನೀವು ಸ್ವಲ್ಪ ವಿಡಿಯೋ ನಾನು ಈಗಲೇ ಜಾಯಿನ್ ಆಗಿದ್ದು. ಸರ್. ಆಯ್ತು. ಗೋಕುಲ ಅವರೇ, ನೀವು ವಿಡಿಯೋ ಆಫ್ ಅದೇ ಮಾಡ್ಕೊಳ್ಳಿ. ವಸ್ತು ತಂತ್ರದಿಂದ ಅಂತ ಹೇಳ್ತಾ ಇದ್ರಿ, ಕೇವಲ ವಸ್ತು ತಂತ್ರದಿಂದ ಅಂದ್ರಿ, ಅಷ್ಟೊತ್ತಿಗೆ ವಾಯ್ಸ್ ಕಟ್ ಆಗೋಯ್ತು. ಹಾಂ, ಸರಿ, ಆಯ್ತು. ಆದ್ದರಿಂದ ಇಲ್ಲಿ ಪಾತಂಜಲ ಯೋಗಕ್ಕೆ ಹೇಳಿರೋ ಸಮಾಧಿಗೂ ವೇದಾಂತದಲ್ಲಿ ಹೇಳಿರೋ ಸಮಾಧಿಗೂ, ಪಾತಂಜಲ ಯೋಗ ಒಂದೇ ಇಟ್ಕೋಬೇಡ್ರಿ, ಮುಂದಕ್ಕೆ ಬುದ್ಧಿಸಮ್ನವ್ರು ಹೇಳೋ ಇದು ಬರುತ್ತೆ, ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಆದರೆ ಮುಂದಕ್ಕೆ ನೋಡೋಣ. ಒಟ್ಟಿನಲ್ಲಿ ಯಾರೇ ಸಮಾಧಿ ಹೇಳಿ, ಆದ್ದರಿಂದ ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಯಾವ ಸಮಾಧಿ ಆದರೂ ಆಗಲಿ, ವೇದಾಂತದಲ್ಲಿ ಹೇಳಿರೋ ಸಮಾಧಿ ಒಂದು ಬಿಟ್ಟು ಮಿಕ್ಕಿರೋ ಯಾವ ಸಮಾಧಿಯೂ ಹೊಂದೋದಿಲ್ಲ. ಯಾಕೆ ಗೊತ್ತಾ? ಬೇರೆ ಕಡೆ ಬೇರೆ ಕರ್ತೃತಂತ್ರವಾದ ಸಾಧನೆಗಳು ಹೇಳ್ತಾರೆ, ಅಲ್ಲಿ ಆತ್ಮತತ್ವದಲ್ಲಿ ನಿಲ್ಲಲ್ಲ, ಏನೋ ಸಮಾಧಿ ಬರುತ್ತೆ. ಆ ಸಮಾಧಿಗಳಲ್ಲಿ ನಿದ್ದೆಗಿಂತ ಬೆಟ್ರು. ಏನು ಬೆಟ್ರು? ಗೋಕುಲಮ್ಮ, ಸಾರಿಯಮ್ಮ, ನಾನು ನಿಮ್ಮನ್ನು ತೆಗೆದಾಕ್ತೆ, ಯಾಕೆಂದರೆ ಪಾಪ ನಿಮ್ಗೆ ಅದನ್ನು ಸೈಲೆಂಟ್ ಮೋಡ್ಗೆ ಹಾಕಕ್ಕೆ ಬರ್ತಾ ಇಲ್ಲ, ಮತ್ತು ವಿಡಿಯೋ ಆಫ್ ಮಾಡೋಕ್ಕೆ ಬರ್ತಾ ಇಲ್ಲ, ಅದಕ್ಕೆ ನಾನೇ ತೆಗೆದೆ, ಕ್ಷಮಿಸಿ. ಆದ್ದರಿಂದ ಇಲ್ಲಿ ಆ ಸಮಾಧಿಗಳಲ್ಲಿ ಉಪಯೋಗ ಇಲ್ಲವಾ? ನಿದ್ದೆ ಅದು ಎರಡು ಒಂದೇನಾ? ಅಲ್ಲ. ಆ ಸಮಾಧಿಗಳಲ್ಲಿ ನಿಮಗೆ ಹಿಂದಿನ ಪುನರ್ಜನ್ಮಗಳು ಗೊತ್ತಾಗ್ಬೋದು, ನಿಮ್ಮದು ಮಾತ್ರ ಅಲ್ಲ, ಬೇರೆಯವ್ರದ್ದು ಗೊತ್ತಾಗ್ಬೋದು. ಮತ್ತು ಸಿದ್ಧಿಪದ್ಧಿ ಬರ್ಬೋದು, ಅಷ್ಟಸಿದ್ಧಿಗಳು ಬರಬಹುದು ಆಂಜನೇಯನಿಗಿದ್ದಂಗೆ. ಮತ್ತು ಹಿಂದಿಂದು ಈಗಿಂದು ಎಲ್ರಿಗೂ ಗೊತ್ತಾಗುತ್ತೆ, ಮುಂದಿಂದು ಹಿಂದೆ ಏನಾಗಿತ್ತು, ಮುಂದೆ ಏನು ಆಗಬಹುದು ಹೇಳ್ಬೋದು. ಕೈವಾರ ತಾತಯ್ಯ ಎಲ್ಲ ಬರೆದಿಟ್ಬಿಟ್ಟಿದ್ದಾರಂತೆ. ಇಲ್ಲಿ ಇಷ್ಟೇ ಇರ್ಬೋದು, ಬಟ್ ಮುಕ್ತರು ಆಗಿದ್ದಾರಾ ಇಲ್ವಾ, ಇದರಿಂದ ಜಡ್ಜ್ಮೆಂಟ್ ಮಾಡೋಕ್ಕೆ ಬರಲ್ಲ. ಚೆನ್ನಾಗಿ ಹುಷಾರಾಗಿರ್ಬೇಕು. ಮತ್ತು ಈ ಸಮಾಧಿಗಳು ಮಾಡಿ ಪಡೆಯೋದು ಕರ್ತೃತಂತ್ರವಾದ ಸಾಧನೆ. ಇಲ್ಲಿ ಆತ್ಮನ ದರ್ಶನವಾಗಿರೋದಿಲ್ಲ ಅವರಿಗೆ. ದರ್ಶನ ಅಂದರೆ ಮತ್ತೆ ರಾಮನ ದರ್ಶನ ಆದಂಗೆ ಅಂತ ಅನ್ಕೋಬಾರ್ದು. ಹೇಳುವಾಗ ಬೇರೆ ದಾರಿ ಇಲ್ಲ, ಈ ರೀತಿ ಉಪಯೋಗಿಸ್ಲೇಬೇಕು ಮಾತು. ಇಷ್ಟು ಮಾತ್ರ ನೀವು ತಿಳ್ಕೊಳ್ರಿ. ಆ ಸಮಾಧಿಗಳಲ್ಲಿ ಇಷ್ಟು ಸಿಕ್ಕಿದ್ರೂ ಮುಖ್ಯವಾಗಿ ಯಾವುದು ಬೇಕೋ ಅದು ಒಂದು ಸಿಕ್ಕಿರಲ್ಲ. ಏನು ಬೇಕಾಗಿರೋದು? ನಮ್ಮ ಹಗ್ಗದ ಅನುಭವ ಬಂದರೆ ನನಗೆ ಹಾವಿನ ಭಯ ಹೇಗಿರಲ್ವೋ, ನನ್ನ ಆತ್ಮಸ್ವರೂಪದ ಅನುಭವ, ಯಾರು ಕೊಡೋದಲ್ಲ, ಈಸ್ಕೊಡೋದಲ್ಲ, ನಾನು ಆತ್ಮಸ್ವರೂಪವೇ ಆಗಿದ್ದೀವಿ ಅನ್ನೋ ಅನುಭವ ಬರದೇ ಇದ್ದರೆ ಮಿಕ್ಕಿರೋದು ಏನು ಬಂದರೂ ಉಪಯೋಗ ಇಲ್ಲ. ಅದು ನಾನು ಹೇಳ್ತಾರೆ. ಭಯ ಹೋಗೋದಿಲ್ಲ, ಮತ್ತು ಹುಟ್ಟು ಸಾವುಗಳು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಈ ಶೋಕ ಮೋಹಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಬರಲ್ಲ, ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ತಪ್ಪಿಸ್ಕೊಳ್ಳೋಕ್ಕೆ ಬರೋದಿಲ್ಲ, ಕಾಮ ಕ್ರೋಧಗಳು ಅವ್ರನ್ನ ಬಿಡೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದ್ವಂದ್ವಗಳು ಬಿಡೋದಿಲ್ಲ. ಮತ್ತು ಅಂಥ ಸಮಾಧಿ ಕಟ್ಕೊಂಡು ನನಗೇನಾಗಬೇಕು? ಆದ್ದರಿಂದ ನಮ್ಮ ಗುರಿ, ನಮ್ಮ ಸಾಧನೆ ನಿಜವಾದ ವೇದಾಂತದ ಕಡೆ ಇರಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ಇಲ್ಲಿ ವೇದಾಂತದ ಸಮಾಧಿಯಲ್ಲಿ ಏನಾಗುತ್ತಪ್ಪ ಅಂದರೆ, ಅನಾತ್ಮ, ಅನಿತ್ಯ ಪ್ರಪಂಚ ಅಥವಾ ದೃಶ್ಯ ಪ್ರಪಂಚ ಅಂತ ಏನು ಹೇಳಿದ್ನೋ ಕಿಂಚಿತ್ತಿರಲ್ಲ. ತೋರುತ್ತೆ, ತೋರ್ಕೊಳ್ಳಿ, ಬಟ್ ನನಗೆ ಅದರಿಂದ ತೊಂದರೆ ಇಲ್ಲ. ಮತ್ತಿನ್ನೇನು ಬೇಕು ನಿಮಗೆ? ಆಭರಣಗಳು ತೋರುತ್ತೆ, ಹಾವಿನ ಥರ ಅಲ್ಲ.
ಆಭರಣಗಳು ತೋರ್ಲಿ, ಆದರೆ ಅದರ ನಿಜವಾದ ತತ್ವ, ಅದಕ್ಕೆ ಆಧಾರ, ಅದಕ್ಕೆ ಸಬ್ಸ್ಟ್ರಾಟಮ್ ಚಿನ್ನವೇ. ಚಿನ್ನ ಅಂತ ಗೊತ್ತಾದ ಮೇಲೆ ಆಭರಣ ಕಟ್ಕೊಂಡು ನನಗೇನ ಬೇಕು? ಅದೇ ರೀತಿ ಮಡಿಕೆ ಕುಡಿಕೆ ಈ ಪ್ರಪಂಚ ಅನ್ನೋದು ವಾಚಾರಂಭಣವಿಕಾರೋ ನಾಮದೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ನನಗೆ ಅದರಿಂದ ಏನಾಗಬೇಕು? ಒಡವೆ ಇಲ್ಲದೆ ಇದ್ದರೆ ಹೋಗಲಿ, ಚಿನ್ನ ಎಲ್ಲಿಗಾದರೂ ಹೋಗುತ್ತಿಲ್ಲ. ಅವರು ಒಡವೆ ಸತ್ಯ ಅಂತಾರೆ, ಇವರು ಚಿನ್ನ ಸತ್ಯ ಅಂತಾರೆ, ಇಷ್ಟೇ ವ್ಯತ್ಯಾಸ. ಆದ್ದರಿಂದ ನಮ್ಗೆ ಈ ಉಪಯೋಗ ಆಗಬೇಕು ಅಂತ ಹೇಳ್ತಾರೆ. ಅಲ್ಲಿ ಮನಸ್ಸು ಪ್ರಾಣ, ಮನಸ್ಸು ಅಂತ ಹೇಳಿದ್ದಾರೆ ಇಲ್ಲಿ, ಇದಕ್ಕೆ ಮಾತ್ರ. ಇಲ್ಲಿ ಮನಸ್ಸು ಪ್ರಾಣ ಅಂತಂದಿದ ತಕ್ಷಣ ಎಲ್ಲ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸಂಬಂಧಪಟ್ಟಿರೋದು. ಅದೇ ರೀತಿ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಯಾವುದರ ಸಂಬಂಧವು ಎಂದೆಂದಿಗೂ ನನಗೆ ಮಾತ್ರ ಅಲ್ಲ, ಯಾರಿಗೂ ಇಲ್ಲ ಅನ್ನೋ ಒಂದು ಅನುಭವ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಇದು ಆತ್ಮಸ್ವರೂಪ ಆದರೆ ಮಾತ್ರ ಇದು ವಿವೇಕ ವಿಜ್ಞಾನ ಇಲ್ಲದಾಗ ಅಪ್ರಾಪ್ಯವಾಗಿರುವಂತೆ ಇದ್ದು, ವಿವೇಕ ಜ್ಞಾನ ಉಂಟಾಗಲು ಪ್ರಾಪ್ತವಾದಂತೆ ವ್ಯವಹಾರ ದೃಷ್ಟಿಗೆ ತಿಳಿಯಬರುತ್ತದೆ. ಯಾವಾಗ ಇದು ವಿವೇಕ ಜ್ಞಾನದಿಂದ ನಾನು ವಿವೇಕ ವೈರಾಗ್ಯ ಅಭ್ಯಾಸ ವಸ್ತುತಂತ್ರ ಸಾಧನೆಗಳಿಂದ ನಾವು ಕಂಡುಕೊಂಡಾಗ ಇಷ್ಟು ಲಾಭ ಆಗುತ್ತೆ. ಆದರೆ ಪಾತಂಜಲ ಸಮಾಧಿಯಲ್ಲಿ, ಬೇರೆ ಸಮಾಧಿಗಳು ಯಾವುದೇ ತಗೊಳ್ರಿ, ಪಾತಂಜಲದ್ದಾಗಲಿ ಅಥವಾ ಈ ಬುದ್ಧಿಸಮ್ನವ್ರದ್ದಾಗಲಿ, ಬೇರೆಯವ್ರಿಗೆ ಯಾವುದೇ ಸಮಾಧಿ ಹೇಳ್ರಿ, ವೇದಾಂತ ಬಿಟ್ಟು, ಅಲ್ಲಿ ಚಿತ್ತವೃತ್ತಿ ನಿರೋಧ ರೂಪವಾದದ್ದು. ಅಲ್ಲಿ ವೃತ್ತಿಗಳು ಇರೋದಿಲ್ಲ, ಚಿತ್ತ ಇರುತ್ತೆ, ಕೆರೆ ಇರುತ್ತೆ, ನೀರಿರೋದಿಲ್ಲ. ಮಳೆ ಬಂದರೆ ಮತ್ತೆ ಕೆರೆ ತುಂಬಿಕೊಳ್ಳುತ್ತೆ. ಆದ್ದರಿಂದ ಅಂಥ ಚಿತ್ತವೃತ್ತಿ ನಿರೋಧ ರೂಪ ನಮಗೆ ಬೇಕಾಗಿಲ್ಲ. ಯಾಕೆ? ಅಲ್ಲಿ ಅವ್ರು ಹೇಳಿದೇನು, ಅದರಿಂದ ನನಗೇನಪ್ಪ ಲಾಭ? ಇಷ್ಟು ಹೇಳಿದ್ನಲ್ಲ, ಸಿದ್ಧಿ ಪದ್ಧಿ ಎಲ್ಲ. ಅದರ ಜೊತೆಗೆ ನಮಗೆ ಗೊತ್ತಾಗೋದಲ್ಲಿ ಏನು ಅಂದರೆ, ಆತ್ಮನಿಗೂ ಚಿತ್ತಕ್ಕೂ ಇರೋ ಸಂಬಂಧ ಗೊತ್ತಾಗುತ್ತೆ. ಅಂದರೆ ಈ ದರ್ಶನಕಾರರಲ್ಲಿ ಆತ್ಮನೂ ಸತ್ಯ, ಚಿತ್ತವೂ ಸತ್ಯ. ನಮ್ಮಲ್ಲಿ ಚಿತ್ತ ಸತ್ಯನ, ಮನಸ್ಸು ಅಂತಃಕರಣ ಸತ್ಯವಾ? ಇಲ್ಲ. ಇಷ್ಟು ವ್ಯತ್ಯಾಸ ಇದೆ. ಹೀಗೆ ಅಮನಿರೂಪವಾದ ವೇದಾಂತೋಕ್ತ ಸಮಾಧಿಯು ಬಂದಾಗ, ವೇದಾಂತದ ಪ್ರಕಾರ ನಾವು ಮನಸ್ಸನ್ನು ಬಿಟ್ಟು ಆತ್ಮತತ್ವದಲ್ಲಿ ನಿಂತಾಗ ಬ್ರಹ್ಮವೇ ಆಗ್ಬಿಡ್ತೀವಿ. ಆಭರಣಗಳನ್ನ ಕರಗಿಸಿದಾಗ ಚಿನ್ನವೇ ಆಗ್ಬಿಡುತ್ತಲ್ಲ, ಹಾಗೆ ಅದನ್ನು. ಮತ್ತು ಅದರಿಂದ ನನಗೆ ಲಾಭ ಏನು? ಅದು ಇಂಪಾರ್ಟೆಂಟು. ಸುಮ್ಮನೆ ಇದನ್ನು ತಿಳ್ಕೊಂಡು ಅವಸ್ಥಾತ್ರೆ ವಿಚಾರ ನಾನು ಮುಕ್ತನಾಗ್ಬಿಟ್ಟೆ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಅದರಿಂದ ನನಗೆ ನಿರ್ಭಯ ಬಂದಿದೆಯಾ ಚೆಕ್ ಮಾಡ್ಕೊಳ್ರಿ. ನಿರ್ಭಯ ಅಂದರೆ ಯಾವುದಕ್ಕೂ ಭಯ ಇರಬಾರ್ದು. ಅಲೆಕ್ಸಾಂಡರ್ ಹೋಗಿದ್ದೆ, ಆ ಒಬ್ಬ ಮೈ ಮೇಲೆ ಬಟ್ಟೆ ಇಲ್ಲ, ದಿಗಂಬರ, ಒಂದು ಬೆಟ್ಟದ ಮೇಲೆ ಸುಮ್ಮನೆ, ಒಂದು ಗುಡ್ಡದ ಮೇಲೆ ಸುಮ್ಮನೆ ಮಲಗಿದ್ದಾನೆ. ಅವನ ಕೊಂದಾಕ್ಬಿಡ್ತೇನೆ ಅಂತ ಅಲೆಕ್ಸಾಂಡರ್ ಕತ್ತಿ ತೆಗೆದಾಗ ಕೂಡ ನಗಕ್ಕೆ ಶುರು ಮಾಡ್ತಾರೆ. ನೀನು ನನ್ನ ಕೊಲ್ಲಕ್ಕಾಗ್ತೀಯ? ಕೊಡು, ನನ್ನನ್ನು ಯಾರು ಕೊಲ್ಲಕ್ಕಾಗಲ್ಲ, ಖಡ್ಗಗಳು ಕಡಿಯೋಕ್ಕಾಗಲ್ಲ, ಅಗ್ನಿ ಜಲ ವಾಯು ನನ್ನ ಸಾಯಿಸಕ್ಕೆ ಬರೋಲ್ಲ ಅಂತ ಹೇಳ್ತಾನಲ್ಲ, ಇದು ನಿರ್ಭಯ ಸ್ವರೂಪ ಆಗಿರ್ತಾನೆ. ಅವನು ಕರ್ಕೊಂಡೋಗಿ ಸ್ಮಶಾನದಲ್ಲಿ ಮಲಗಿಸಿ ಫಸ್ಟ್ ಕ್ಲಾಸಾಗಿ ಕೊರಕೆ ಹೊಡಿತಾನೆ. ಅವನಿಗೆಲ್ಲ ಹಾವುಗಳು ಬಿಟ್ಬಿಟ್ರೆ ಸ್ವಲ್ಪನೂ ಅವನ ಮನಸ್ಸಿನಲ್ಲಿ ಏರುಪೇರು ಆಗೋದಿಲ್ಲ. ಅದು ನಿರ್ಭಯ ಸ್ವರೂಪ ಅಂತ. ಮತ್ತು ನಮಗೆ ಎಚ್ಚರದಲ್ಲಿ ಯಾಕೆ ಇವೆಲ್ಲ ಇರುತ್ತೆ ಅಂದರೆ, ನಮಗೆ ಇವಿಷ್ಟು ಸತ್ಯವಾಗಿರುತ್ತೆ. ನಮ್ಗೆ ಆತ್ಮನ ಕಂಡೇ ಇಲ್ಲ, ಆತ್ಮನ ಅಡ್ರೆಸ್ ಇಲ್ಲ, ನಮ್ಗೆ ಇದೇ ಅಡ್ರೆಸ್ಸು, ನಮಗಿದೇ ಮುಖ್ಯ. ಆದ್ದರಿಂದ ನಮಗೆ ಈ ದ್ವೈತ ಗ್ರಹಣ ಇರುತ್ತೆ, ದ್ವೈತವೇ ಸತ್ಯ. ಆದ್ದರಿಂದ ಅದೇ ನಮ್ಗೆ ಆ ತತ್ವದಲ್ಲಿ ನಿಂತಾಗ ಅದೇ ಶಾಂತವಾದ ಅಭಯ ಬ್ರಹ್ಮ ಅಂತ ಒಂದೊಂದು ಕಡೆ ಒಂದೊಂದು ಥರ ಉಪನಿಷತ್ತುಗಳಲ್ಲಿ ಹೇಳಿದೆ. ತೈತರಿ ಉಪನಿಷತ್ನಲ್ಲಿ 2:7 ಹಾಗೆ ಹೇಳಿದೆ. ಅದೇ ಬೇರೆ ಕಡೆ ತೈತರಿ ಉಪನಿಷತ್ನಲ್ಲಿ ಅದನ್ನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೋಗಲಿದೆ ನೋಡ್ರಿ, ಆನಂದ ಅಂತ ಕೂಡ ಹೋಗಲಿದೆ. ಆದ್ದರಿಂದ ಸ್ವರೂಪ ಎಲ್ಲೆಲ್ಲಿಯೂ ಜ್ಞಾನಲೋಕವಾಗಿರುತ್ತೆ. ಜ್ಞಾನಲೋಕ ಅಂದರೆ ಮತ್ತೆ ಏನೇನೂ ಮಾಡಬೇಕಾಗಿಲ್ಲ.
ಬಾ, ನಮ್ಮ ಕರ್ತವ್ಯಗಳು ಎಂಥದ್ದು ಇರಲ್ಲ. ನೀವು ಆತ್ಮತತ್ವದಲ್ಲಿ ನಿಲ್ಲದೆ ಇದ್ದರೆ ನಮ್ಗೆ ಎಷ್ಟು ಜನ್ಮಗಳು ಕೊಟ್ಟರು ಈ ಪ್ರಪಂಚದಲ್ಲಿ ನಮ್ಮ ಕೆಲಸ ಮುಗಿಯಲ್ಲ. ನಮ್ಮ ತಾತ ಮುತ್ತಾತಂದರು ನಮ್ಮಪ್ಪ ಪೂರ್ತಿ ಮಾಡಿ ನಾನು ಕೆಲಸ ಮುಗಿಸ್ತೆ ಅಂತ ಹೇಳೋಕ್ಕೆ ಬರಲ್ಲ, ನನಗೂ ಆಗಲ್ಲ, ನನ್ನ ಮೊಮ್ಮಕ್ಕಳು ಮರಿಮಕ್ಕಳಿಗೂ ಆಗಲ್ಲ. ಆದರೆ ಬ್ರಹ್ಮಜ್ಞಾನಿಯ ತತ್ವದಲ್ಲಿ ನಿಂತರೆ ಮತ್ತವನ ಕರ್ತವ್ಯ ಇರಲ್ಲ, ಎಂಥ ಕರ್ತವ್ಯನೂ ಇರಲ್ಲ. ಯಾಕೆ? ಬೇರೆ ಕೆಲಸ ಅನ್ನೋದು ಸಪ್ರೇಟಾಗಿ ಇರುತ್ತೇನೋ? ಇರೋರು ಆತ್ಮ ಒಬ್ಬನೇ. ಆತ್ಮನ ಕಂಡ್ಕೊಂಡ್ರೆ ಮತ್ತೆ ಬೇರೆ ಎಲ್ಲಿದೆ ಸತ್ಯ? ಹಾವಿಂತ ಹುಸಿ ತೋರಿಕೆ. ಮತ್ತು ಯಾವುದು ಒಂದನ್ನು ಪಡೆದರೆ ಕೆಲವನ್ನೂ ಪಡೆದಂಗಾಗಿರುತ್ತೆ. ಯಾವುದು ಒಂದರ ಜ್ಞಾನವಾದರೆ ಪ್ರಪಂಚದ ಎಲ್ಲದರ ಜ್ಞಾನವಾದಂಗಾಗುತ್ತೆ. ಯಾವುದು ಒಂದನ್ನು ಮಾಡಿದರೆ ಎಲ್ಲವನ್ನೂ ಮಾಡಿದಂಗಾಗುತ್ತೆ. ಯಾವುದು ಒಂದು ಮಾಡಬೇಕು? ವೇದಾಂತದಲ್ಲಿ ಹೇಳಿರೋ ಈ ಒಂದು ಸಾಧನೆ ಮಾಡಿ ಮನಸ್ಸು ತನ್ನನ್ನು ಬಿಟ್ಟು ಆತ್ಮನಲ್ಲಿ ಉಳ್ಕೊಂಡ್ರೆ ಮತ್ತೇನೇನೂ ಮಾಡಬೇಕಾಗಿಲ್ಲ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎಲ್ಲಿ? ವೇದಾಂತದಲ್ಲಿ. ಇನ್ನು ಪಾತಂಜಲ ಯೋಗದಲ್ಲಿ ಏನು ಹೇಳ್ತಾರೆ? ಅಲ್ಲಿ 3 ಗ್ರಡೇಷನ್ಸ್ ಹೇಳ್ತಾರೆ. ಸ್ವಲ್ಪ ಸ್ಪಷ್ಟ, ಮಧ್ಯ ಸ್ಪಷ್ಟ, ಸ್ಪಷ್ಟತರ. ಈಗ ನಮಗೆ ಸ್ವಲ್ಪ ಸ್ಪಷ್ಟನಂತೆ, ಇನ್ನು ಸ್ವಲ್ಪ ಸಮಾಧಿಗಳಲ್ಲಿ ಮುಂದಕ್ಕೆ ಹೋದರೆ ಅವ್ರ ಸಮಾಧಿಗಳು ಅವಾಗ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಕಾಣುತ್ತಂತೆ, ಮಧ್ಯ ಸ್ಪಷ್ಟ. ಇನ್ನೂ ನೀವು ಸಮಾಧಿನಲ್ಲಿ ಮುಂದಕ್ಕೆ ಹೋದರೆ ಕ್ಲಿಯರಾಗಿ ಕಾಣುತ್ತಂತೆ ಅಂತ ಅವ್ರು ಹೇಳೋದು. ಉದಾಹರಣೆಗೆ ಜೋರಾಗಿ ಮಳೆ ಬರ್ತಾಯಿತ್ತು ಅಂತ ಇಟ್ಕೊಳ್ರಿ, ಸಾಯಂಕಾಲ ಅಷ್ಟೊಂದು ಬಿಸಿಲು ಇಲ್ಲ. ಆವಾಗ ಮಳೆ ಬರ್ತಾ ಇದ್ದಾಗ ದೂರದಲ್ಲಿ ನನಗೆ ರಸ್ತೆ ಕಾಣಲ್ಲ, ಸ್ಪಷ್ಟವಾಗಿ ಕಾಣೋದಿಲ್ಲ. ಈಗ ಅಲ್ಲಿ ಮೋಡಗಳು ಕವಿದಿದೆ ಅಥವಾ ಫಾಗ್ ಇತ್ತು ಅಂತ ಇಟ್ಕೊಳ್ರಿ, ಜೊತೆಗೆ ಮಳೆ ಜೊತೆಗೆ ಫಾಗ್ ಇತ್ತು ಅಂತ ಇಟ್ಕೊಳ್ರಿ, ಆಗ ಏನೇನೂ ಕಾಣೋದಿಲ್ಲ ಅಲ್ವಾ? ಸ್ವಲ್ಪ ದೂರದಲ್ಲೇ ಅಲ್ಲಿ ಯಾರು ಇರ್ತಾರೋ ಕಾಣೋದೇ ಇಲ್ಲ. ನಮ್ಮಿದರಲ್ಲಿ ಇದೆಲ್ಲ ಗೊತ್ತಾಗಲ್ಲ. ನೀವು ಇಂಗ್ಲೆಂಡು ಮತ್ತಿಲ್ಲೇ ಅಮೇರಿಕಾದಲ್ಲಿ ಕೆಲವು ಜಾಗಗಳಿಗೆ ಹೋಗ್ರಿ, ಅಲ್ಲಿ ಐಸ್ ಬೀಳುತ್ತೆ, ಫಾಗ್ ಇರುತ್ತೆ. ಆ ಫಾಗ್ ಇದ್ದಾಗ ನಿಮಗೆ ಇಲ್ಲೂ ಕಡೆ ಕೆಲವು ಸಾರಿ ಆಗುತ್ತೆ. ನಮ್ಮ ಬೆಂಗಳೂರುಗಳಲ್ಲಿ ಕೆಲವು ಸಾರಿ ಫಾಗ್ ಅಷ್ಟು ಪೂರ್ತಿ ಗೊತ್ತಾಗೋದಿಲ್ಲ, ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ರೀತಿ ಇವರು ಗ್ರಡೇಷನ್ಸ್ ಹೇಳ್ತಾರೆ. ಪಾತಂಜಲಗಳ ಸಮಾಧಿಯಲ್ಲಿ ಹೆಚ್ಚು ಇವೆಲ್ಲ ಹೇಳ್ತಾ ಬರ್ತಾರೆ. ಈಗ ನಾನು ಹಗ್ಗವನ್ನು ಕಾಣ್ತೇನಪ್ಪ, ಕಂಡ ಮೇಲೆ ಸ್ವಾಮಿ ಆ ಹಗ್ಗ ಸ್ವಲ್ಪ ಸ್ಪಷ್ಟವಾಗಿ ಕಾಣ್ತಾವೆ ಕೆಲವರಿಗೆ, ಇನ್ನು ಕೆಲವರಿಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕ್ಲಿಯರ್ ಕಾಣ್ತಾವೆ, ಇನ್ನು ಕೆಲವರಿಗೆ ಪೂರ್ತಿ ಸ್ಪಷ್ಟವಾಗಿ ಕಾಣ್ತಾವೆ. ಹೇಳಿ ಸ್ವಾಮಿ, ಅದು ಹೊಂದುತ್ತಾ? ಇಲ್ಲ. ಇದ್ರೆ ಹಗ್ಗ, ಇಲ್ದಿದ್ರೆ ಅವನು ಸರಿಯಾಗಿ ಕಾಣಲಿಲ್ಲ ಅಂದರೆ ಅದು ಹಾವೇ, ಎರಡೇ ಇರೋದಲ್ಲಿ. ಈ ನಮ್ಮ ವೇದಾಂತ ಅನುಭವದಲ್ಲಿ ಸ್ಪಷ್ಟವಾಗಿ ಆತ್ಮಜ್ಞಾನ ಆಗಿಬಿಟ್ರೆ ಯಾವ ಗುರುಗಳನ್ನೂ ಕೇಳಬೇಕಾಗಿಲ್ಲ. ಇಲ್ಲ ಆಗಲಿಲ್ಲ ಅಂದರೆ ನನಗೆ ಈ ಪ್ರಪಂಚ ಸತ್ಯವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಇಷ್ಟು ಅವ್ರದಕ್ಕೂ ನಮ್ಮದಕ್ಕೂ ವ್ಯತ್ಯಾಸ ಇದೆ. ಆದರೆ ನಮ್ಮ ಅಲ್ಲಿ ಯೋಗಜನ್ಯವಾದ ಜ್ಞಾನದ ಬೆಳಕಿನಿಂದ ಸಿಕ್ಕುವ ಸಮಾಧಿಯನ್ನು ತಿಳಿಸಿರುತ್ತೆ. ಎಲ್ಲಿ? ಪಾತಂಜಲ ಯೋಗದಲ್ಲಿ ಯೋಗಜನ್ಯ. ಅಲ್ಲಿ ಅಷ್ಟಾಂಗ ಯೋಗದಿಂದ ಅದು ಚಿತ್ತವೃತ್ತಿ ನಿರೋಧ ಆಗುತ್ತೆ. ಅವ್ರದ್ರಲ್ಲಿ ಚಿತ್ತ ಪೂರ್ತಿ ಅದು ಎಂದೆಂದೂ ಇಲ್ಲ ಅಂತ ಏನು ಗೊತ್ತಾಗೋದಿಲ್ಲ. ಚಿತ್ತ ಇರುತ್ತೆ, ಅದರಲ್ಲಿ ವೃತ್ತಿಗಳು, ಪ್ರತ್ಯಯಗಳು, ಮಾಡಿಫಿಕೇಶನ್ ಆಫ್ ದಿ ಮೈಂಡ್ ಇರೋದಿಲ್ಲ. ಹೇಗೆ ನಮಗೆ ನಿದ್ದೆನಲ್ಲಿ ವೃತ್ತಿಗಳು ಇರೋದಿಲ್ಲ. ಅವ್ರು ಹೇಳೋದು ಕೆಲವರು ಮನಸ್ಸಿರುತ್ತೆ. ತುಂಬ ಜನ ಹೇಳ್ತಾರೆ ನಿದ್ದೆಯಲ್ಲಿ ನಾವು ಎಲ್ಲದರಲ್ಲೂ ಕೂಡ ಮನಸ್ಸು ಸೂಕ್ಷ್ಮವಾಗಿರುತ್ತಂತೆ, ಆದರೆ ಮತ್ತೇನಿರಲ್ಲ ಅಲ್ಲಿ, ವೃತ್ತಿಗಳಿರೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಹೌದದೇ ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ಮನಸ್ಸೂ ಇರಲ್ಲ, ಮನಸ್ಸಿನಲ್ಲಿರೋ ವೃತ್ತಿಗಳೂ ಇರೋದಿಲ್ಲ. ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಅನುಭವದಿಂದ ನೋಡಿಕೊಂಡಾಗ. ಆದ್ದರಿಂದ ವೇದಾಂತದಲ್ಲಿ ಹೇಳೋ ಜ್ಞಾನದಿಂದ ಏನಾಗುತ್ತೆ? ಜ್ಞಾನಲೋಕವು ಬ್ರಹ್ಮಸ್ವರೂಪು ಅಂತ ಹೇಳಿರುತ್ತೆ. ಹಾಗಂದರೆ ಏನು? ಜ್ಞಾನಲೋಕ ಅಂತ ಹೇಳಿದೆ ಆಕಾಶದಂತೆ ಸರ್ವವ್ಯಾಪಕವಾದ ಸ್ವಯಂ ಜ್ಯೋತಿ ಅಂತ ಹೇಳ್ತಾರೆ. ನಾನು ತಿಳ್ಕೊಂಡಂಥ ಆತ್ಮಸ್ವರೂಪ ಎಂಥದ್ದು? ಸರ್ವವ್ಯಾಪಿ. ಅದಕ್ಕೆ ಉದಾಹರಣೆ ನಮ್ಗೆ ಹತ್ತಿರದಲ್ಲಿರುವಂಥದ್ದು ಆಕಾಶ.
ಅದಕ್ಕೋಸ್ಕರನೇ ಆತ್ಮನಿಗೆ ಹತ್ತಿರವಾಗಿ ನಮಗೆ ಕಣ್ಣಿಗೆ ಕಾಣಿಸುವಂಥದ್ದು, ಅನುಭವಕ್ಕೆ ಸಿಗುವಂಥದ್ದು ಅಂದರೆ ಆಕಾಶ ಹೇಳ್ತಾರೆ. ಆಕಾಶ ಎಲ್ಲಿಲ್ಲ ಹೇಳ್ರಿ? ನೀವು ಚಂದ್ರಲೋಕಕ್ಕೆ ಹೋಗ್ಬೇಕಾದ್ರೆ ಆಕಾಶ ಎತ್ಕೊಂಡು ಹೋಗ್ಬೇಕಾ? ಗಾಳಿ ಬೇಕಾದ್ರೆ ತೊಗೊಂಡು ಹೋಗ್ಬೇಕು, ಆಕಾಶ ತೊಗೊಂಡೋಗ್ರಿ ನೋಡ್ರಿ. ಆಕಾಶ ಆತ್ಮನಲ್ಲ. ಆಕಾಶಕ್ಕಿಂತ ದೊಡ್ಡದು ಯಾವುದು? ನನ್ನ ಪ್ರಶ್ನೆ. ಆಕಾಶಕ್ಕಿಂತ ದೊಡ್ಡದು ಯಾವುದು? ಆತ್ಮನ ಬಿಟ್ಟು ಆಕಾಶಕ್ಕಿಂತ ದೊಡ್ಡದು ಯಾವುದು? ಅನಾತ್ಮದಲ್ಲಿ ಅವಸ್ಥೆನಾ ಸರ್? ಅವಸ್ಥೆ. ಯಾಕೆ ಅಂತಂದ್ರೆ ಈ ಆಕಾಶವು ಅವಸ್ಥೆ ಒಳಗಡೆ ಅಡಗಿದೆ. ಅವಸ್ಥೆ ಇಲ್ಲ, ಆಕಾಶ ತೋರಿಸ್ರಿ ನನಗೆ. ಎಚ್ಚರ ಇಲ್ಲ, ಕನಸಿಲ್ಲ, ನಿಮ್ಮ ಆಕಾಶ ತೋರಿಸ್ರಿ. ಯಾವ್ದು ದೊಡ್ಡದಾಯ್ತು ಅಲ್ಲಿಗೆ? ನಿದ್ದೆ ಇಲ್ಲ, ಆಕಾಶವೇ ಇಲ್ಲ. ಅಲ್ಲಿಗೆ ಅವಸ್ಥೆ ಆಕಾಶಕ್ಕಿಂತ ಅವಸ್ಥೆ ದೊಡ್ಡದು. ಹೋಗ್ಲಿ, ಅವಸ್ಥೆನ ಆತ್ಮ ಅಂದ್ಬಿಡೋಣ. ಯಾಕೆ? ಅದು ಇಲ್ದಂಗೆ ಆಗ್ಬಿಡುತ್ತೆ. ಎಚ್ಚರ ಬಂದರೆ ಕನಸಿರಲ್ಲ, ಕನಸು ಬಂದರೆ ಎಚ್ಚರ ಇರಲ್ಲ, ನಿದ್ದೆ ಬಂದರೆ ಕೆಳಗೆ ಇರಲ್ಲ. ಆದ್ದರಿಂದ ಇದು ಕೂಡ ಅನಾತ್ಮ. ಕನಸು ಕೂಡ ನನಗೆ, ಅವಸ್ಥೆಗಳೂ ಕೂಡ ನನಗೆ ವಿಷಯ, ಆಬ್ಜೆಕ್ಟ್ಸ್. ಯಾವುದು ಆಬ್ಜೆಕ್ಟು? ಸಬ್ಜೆಕ್ಟ್ ಅಲ್ಲ, ಆತ್ಮನಲ್ಲ. ಎಷ್ಟು ಸ್ಪಷ್ಟವಾಗಿ ನಾವು ಬಿಡಿಸ್ಕೊತೀವಿ ನೋಡ್ರಿ. ಇದು ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನಮಗೆ ಈ ಲಾಭ ಆಗಿದೆ. ಈಗ ಈ ನಮ್ಮ ವೇದಾಂತದ ಪ್ರಕಾರ ನಾವು ತತ್ವದಲ್ಲಿ ನಿಂತಾಗ ಅದನ್ನು ಸಾಲದು. ಗೌಡಪಾದರಿಗೆ ಇನ್ನೂ ಖುಷಿ ಆಗಲಿಲ್ಲ, ಅದನ್ನು ಇನ್ನೂ ಹೊಗಳಬೇಕು ಅಂತ ಹೇಳಿ 36ನೇ ಮಂತ್ರದಲ್ಲಿ ಅದನ್ನು, ಆ ಸ್ವರೂಪವನ್ನು ವರ್ಣಿಸ್ತಾ ಇದ್ದಾರೆ. ಇದನ್ನು ಚೆನ್ನಾಗಿ ಕಟ್ ಮಾಡಬೇಕು, ತುಂಬ ಚೆನ್ನಾಗಿದೆ. ಅಜಂ ಅನಿದ್ರಂ ಅಸ್ವಪ್ನಂ ನಾಮಕರೂಪಕಂ ಸಕೃದ್ವಿಭಾತಂ ಸರ್ವಜ್ಞಂ ನೋಪಚಾರಂ ಕಥಂಚನ. ನೋಡ್ರಿ, ಆ ಸ್ವರೂಪದಲ್ಲಿ ತತ್ವದಲ್ಲಿ ನಿಂತರೆ ಹೇಗಿರುತ್ತಪ್ಪ ಅನುಭವ? ಅದು ಅದು ಅಲ್ಲ. ಇಲ್ಲಿವರೆಗೂ ಅದು ನಾವು ವ್ಯವಹಾರ ದೃಷ್ಟಿಯಿಂದ ಆತ್ಮನ ಕಂಡ್ಕೋಬೇಕು, ಆ ಆತ್ಮನ್ನ ನಾನು ಸೇರಬೇಕು, ಕಂಡ್ಕೋಬೇಕು, ಹಿಂಗೆಲ್ಲ ಹೇಳ್ತೀವಿ. ಇದು ವ್ಯವಹಾರ ದೃಷ್ಟಿಯಿಂದ. ಪರಮಾರ್ಥ ದೃಷ್ಟಿಯಿಂದ ನಾನೇ ಅದಾಗಿದ್ದೀನಿ ಎಲ್ಲಿ. ಅದಕ್ಕೋಸ್ಕರನೇ ಇಲ್ಲಿ ಅವ್ರು ಹೇಳಿರೋದು ಇದು, ಅದು, ಇದು ವ್ಯವಹಾರಕ್ಕೆ ಸಂಬಂಧಪಟ್ಟಿರೋದು. ಅದು ಹೇಗಿದೆ? ಅಜ್ಜ ಅಂದರೆ ಆ ನನ್ನ ಆತ್ಮ ಹಗ್ಗ ಅಂತ ಕಂಡುಕೊಂಡಲ್ಲ ಅಂತ ಆತ್ಮಸ್ವರೂಪ ಏನದು? ಅದು ಯಾತ್ರಿಂದಲೂ ಹುಟ್ಟಿಲ್ಲ, ಅದರಿಂದ ಮತ್ತೆ ಏನೇನೂ ಹುಟ್ಟಿಲ್ಲ. ಇನ್ನು ಚೆನ್ನಾಗಿ ಸ್ಪಷ್ಟವಾಗಿ ಹಿಂದೆಗಡೆ ಡಿಸ್ಕಷನ್ಸ್ ಆಗಿದೆ, ಚೆನ್ನಾಗಿ ನೋಡಿದ್ದೀವಿ. ಮತ್ತು ಅದೆಂಥದ್ದು? ಅದಕ್ಕೆ ನಿದ್ದೆ ಇದೆಯಾ? ಇಲ್ಲ, ಅನಿದ್ರ. ಮತ್ತು ಅದಕ್ಕೆ ಕನಸಿದೆಯಾ? ಎಚ್ಚರ ಇದೆಯಾ? ಅಸ್ವಪ್ನ. ಇಲ್ಲಿ ಪರಮಾರ್ಥ ಚಿಂತಾಮಣಿ ನಾವು ನೋಡಿದ್ದೀವಿ. ಮತ್ತು ಇಲ್ಲೂ ಕೂಡ ಕಾರಿಕೆಯಲ್ಲಿ ಆಗಮ ಪ್ರಕರಣದಲ್ಲಿ ಅದನ್ನು ಸ್ಪಷ್ಟವಾಗಿ ವರ್ಣಿಸಿದ್ದಾರೆ. ಮುಂದೆ ನೋಡೋಣ ಅದನ್ನು, ಇಲ್ಲೇ ಅದನ್ನು ಅರ್ಥ ಮಾಡೋದು ಬೇಡ. ಅದು ನಿದ್ರೆ ಅಲ್ಲದ್ದು, ಎಚ್ಚರ ಕನಸುಗಳು ಅಲ್ಲದ್ದು. ಮತ್ತಿನ್ನೊಂದೇನದು? ನಾಮರಹಿತ. ಅದಕ್ಕೇನಾದರೂ ಹೆಸರು, ಕುಲ, ಗೋತ್ರ, ಗಂಡಸು, ಹೆಂಗಸು, ನಪುಂಸಕ ಏನಾದರೂ ಇದೆಯಾ ಅದಕ್ಕೆ? ವಾಚಾರಂಭಣ ವಿಕಾರೋ ನಾಮಧೇಯಂ ಎಂಥದು ಇಲ್ಲ. ಮತ್ತು ಅದಕ್ಕೆ ರೂಪ ಇದೆಯಾ? ಅದು ಹೆಂಗಸು, ಗಂಡಸು, ಸುಂದರವಾಗಿದೆ, ಕುರೂಪಿಯಾಗಿದೆ, ಏನಾದರೂ ಇದೆಯಾ? ಅದಕ್ಕೆ ಎಂಥದ್ದು ಇಲ್ಲ. ಎಂದೆಂದಿಗೂ ಬೆಳಗತಕ್ಕದ್ದು. ಸೂರ್ಯನ ಬೆಳಕಿಗೆ ಯಾವತ್ತಾದರೂ ಲೋಪವಿದೆಯಾ? ಸೂರ್ಯ ಯಾವತ್ತಾದರೂ ಬೆಳಗಲ್ವಾ? ತೋರಿಸಿ. ಸೂರ್ಯ ಯಾವತ್ತಾದ್ರೂ ನಿದ್ದೆ ಮಾಡ್ತಾನ? ರೆಸ್ಟ್ ತಗೊತಾನ? ಹಾಗೆ ಸೂರ್ಯನೇ ತಗೊಳ್ಳದೆ ಇದ್ದಾಗ ಸೂರ್ಯ ಯಾರು? ಆತ್ಮನೋ ಅನಾತ್ಮನೋ? ನನ್ನ ಪ್ರಶ್ನೆ. ಸೂರ್ಯ ಆತ್ಮನೋ ಅನಾತ್ಮನೋ? ಪ್ರಶ್ನೆ. ಯಾರಾದರೂ ಉತ್ತರ ಕೊಡಿ ಬೇಗ. ಅನಾತ್ಮ. ವಾವ್, ವೆರಿ ಗುಡ್ ಅಮ್ಮ. ರಕ್ಷತಿ ಅಂದರೆ ಪುಸ್ತಕ ನೀವು ಬಂದಿದ್ದೀರಾ, ಚೆನ್ನಾಗಿ ಗುರುತಿಸ್ತಾ ಇದ್ದೀರಾ. ವೆರಿ ಗುಡ್ ಅಮ್ಮ. ನೋಡ್ರಿ, ಈ ಸಾರ್ವತ್ರಿಕ ಪೂರ್ಣಾನುಭವ ತಿಳ್ಕೊಂಡ್ರೆ ಸೂರ್ಯ ಮುಳುಗೋದಿಲ್ಲ, ಹುಟ್ಟೋದಿಲ್ಲ. ಮತ್ತು ಸೂರ್ಯನೇ ದೇವರು ಅಂತ ಅನ್ಬೇಕು. ಇದು
ಭಾವನಾ ರೂಪದ ಸಾಧನೆ, ಕರ್ತೃತಂತ್ರ ಸಾಧನೆ ರೂಪದಲ್ಲಿ ನಾವು ಅವನ್ನ ದೇವರು ಅಂತ ಪೂಜೆ ಮಾಡಬೇಕು, ಸೂರ್ಯ ನಮಸ್ಕಾರ ಮಾಡಬೇಕು, ಬೆಳಿಗ್ಗೆ ಎದ್ದಿದ ತಕ್ಷಣ ಸೂರ್ಯನ ನಮಸ್ಕಾರ ಆಗಬೇಕು, ಅವೆಲ್ಲ ಸೇರಿ ಇದು ವ್ಯವಹಾರ ದೃಷ್ಟಿಯಿಂದ ಸಾಧನೆಯು. ಆದರೆ ಪಾರಮಾರ್ಥ ದೃಷ್ಟಿಯಿಂದ ಆ ಸೂರ್ಯನು ಕೂಡ ಅನಾತ್ಮ ವಿಷಯ. ಮತ್ತೆ ಯಾಕೆ ಸೂರ್ಯ ನನಗೆ ಸ್ಪಷ್ಟವಾಗಿ ಕಾಣ್ತಾನೆ, ನನ್ನ ಕಣ್ಣಿಗೆ ಸಿಕ್ಬಿಡ್ತಾನೆ, ಮನಸ್ಸುವರೆಗೂ ಹೋಗ್ಬೇಕಾಗಿಲ್ಲ. ಇಲ್ಲಿ ಆ ಹಿಂದೆಗಡೆ ಮನಸ್ಸು ಸೇರಿದ್ರೇ ಸೂರ್ಯ ಇದ್ದಾನೆ ಇಲ್ವ ಗೊತ್ತಾಗೋದು. ಹಾಗಾದರೆ ಸೂರ್ಯ ಅನಾತ್ಮ ಅಂತ ಹೇಳ್ತೀವಲ್ಲ, ಹೇಗೆ ನೀವೇ ಹೇಳ್ತೀರಮ್ಮ ರಕ್ಷಿತಾ ಅವರು? ಸೂರ್ಯ ಅನಾತ್ಮ, ಬಟ್ ಹೇಗೆ ನನಗದು ಪ್ರೂವ್ ಆಗಬೇಕು, ಅನುಭವದಲ್ಲಿ ಹೇಗೆ ನೋಡ್ಕೊಂಡು ಹೇಳಕ್ಕೆ ಬರುತ್ತೆ? ಹೇಗೆ ನಾವು ಆಕಾಶ ಅನಾತ್ಮ ಅಂತ ಹೇಳಿದ್ವು, ಅನುಭವದಲ್ಲಿ ಕೇಳಿದಾಗ ಅಲ್ಲಿ ಆಕಾಶ ನಿದ್ದೆಲ್ಲಿ ಬರೋಲ್ಲ ಅಂತ ಗೊತ್ತಾಗೋದು. ಅದರಷ್ಟಲ್ಲೇ ಯಾಕೆ ಹೋಗ್ಬೇಕು? ಎಚ್ಚರದ ಆಕಾಶ ಕನಸಿನ ಆಕಾಶಕ್ಕೆ ಬರೋಲ್ಲ, ಕನಸಿಗೆ ಬರೋಲ್ಲ, ಕನಸಿನಲ್ಲಿರೋ ಆಕಾಶ ಎಚ್ಚರಕ್ಕೆ ಬರೋಲ್ಲ, ನಿದ್ದೆಗಂತೂ ಎರಡೂ ಬರೋಲ್ಲ. ಹಾಗೆ ಇಲ್ಲಿ ನಾವು ಏನು ಅರ್ಥ ಮಾಡಿಕೊಂಡು ಹೇಳ್ಬೋದು? ಹೇಳಿಮ ರಕ್ಷಿತ. ಅದು ಯಾವಾಗ್ಲೂ ಒಂದೇ ತರ ಇರುತ್ತೆ. ಕರೆಕ್ಟ್, ಬಟ್ ನನಗೆ ಅನುಭವದಲ್ಲಿ ಹೇಗೆ ನೋಡ್ಕೊಬೇಕು, ನನಗೆ ಪ್ರೂವ್ ಆಗಬೇಕಪ್ಪ. ಈಗ ನಾನು ಆಕಾಶದ ಎಕ್ಸಾಂಪಲ್ ಕೊಟ್ಟನಲ್ಲ, ಹಾಗೆ ಸೂರ್ಯ ಅನಾತ್ಮ ವಿಷಯ ಒಪ್ಕೊಂತೀನಿ. ಹೇಗೆ? ಎಲ್ರಿಗೂ ಒಂದೇ, ಸೂರ್ಯ ಒಂದೇ. ಸರಿ, ಅದೆಲ್ಲ ಕರೆಕ್ಟ್. ಇನ್ಯಾರಾದ್ರೂ ಸ್ವಲ್ಪ ಪ್ರಯತ್ನ ಮಾಡಿ. ಪಾಪ ಅವ್ರು ಹೊಸ್ದಾಗಿ ಬಂದಿದ್ದಾರೆ, ಅಷ್ಟು ಹೇಳಿದ್ದೆ ನನಗೆ ಗ್ರೇಟ್ ಅನ್ನಿಸ್ತು. ಇನ್ಯಾರಾದ್ರೂ ಪ್ರಯತ್ನ ಮಾಡಿ. ಸೂರ್ಯನ ಆತ್ಮ ಅಂತ ಅನ್ನೋದು ಬರಲ್ಲ, ಯಾಕೆ? ಇನ್ಯಾರಾದ್ರೂ? ಸರ್, ಇಂದ್ರಿಯ ಗೋಚರ ಅದು, ಮತ್ತೆ ಗಾಢ ನಿದ್ರೆಗೆ ಬರೋದಿಲ್ಲ. ಅದಿಟ್ಕೊಳ್ಳಿ. ಗಾಢ ನಿದ್ರೆಗೆ ಬರ್ತಾನ? ಬರಲಿಲ್ಲ. ಮತ್ತು ನಿದ್ದೆಗೆ ಬರದೇ ಇದ್ಮೇಲೆ ಅದೆಂಥ ಸತ್ಯ? ನಿಮ್ಮ ಆತ್ಮ ಇರ್ತಾನೋ ಇಲ್ವೋ? ನಿದ್ದೆಗೆ ಏನು ಬರದೇ ಇದ್ದರೂ ನಿಮ್ಮ ಆತ್ಮ ಇರ್ತಾನೋ ಇಲ್ವೋ? ಇರ್ತಾರೆ. ಎಚ್ಚರದಲ್ಲಿರ್ತಾನೆ, ಕನಸಿನಲ್ಲಿರ್ತಾನೆ, ನಿದ್ದೆಯಲ್ಲಿರ್ತಾನೆ. ಆದ್ದರಿಂದ ಆತ್ಮಸತ್ಯ, ಬ್ರಹ್ಮಸತ್ಯ, ಜಗತ್ತು ಮಿಥ್ಯ. ಜಗತ್ತಂತಂದಿದ ತಕ್ಷಣ ಅದರಲ್ಲಿ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲ ಸೇರ್ಕೊಂಡ್ಬಿಡುತ್ತೆ, ಹೋಲ್ಸೇಲ್ ಒಟ್ಟಿಗೆ ಅಂತ. ಹೀಗೆ ನಾವು ನೋಡ್ಕೊತ ಹೋಗಬೇಕು. ಆದ್ದರಿಂದ ಇಲ್ಲಿ ಹೇಳಿರುವಂಥ ಬೆಳಕು ಆಯ್ತಾ, ಇಲ್ಲಿ ಅಲ್ಲಿಗೆ ಬೆಳಗತಕ್ಕದ್ದು, ಎಂದೆಂದಿಗೂ ಬೆಳಗತಕ್ಕದ್ದು. ಸರ್ವಜ್ಞವು ಸುಮ್ಮನೆ ಬೆಳಗೋದಲ್ಲ, ಸರ್ವಜ್ಞ. ಸರ್ವಜ್ಞ ಅಂದರೆ ಏನು? ಅವನಿಗೆ ಸ್ಕೂಟ್ರ್ ಬಿಡಕ್ಕೆ ಬರುತ್ತೆ, ಏರೋಪ್ಲೇನ್ ಬಿಡಕ್ಕೆ ಬರುತ್ತೆ, ವಾಚ್ ರಿಪೇರಿ ಮಾಡೋಕ್ಕೆ ಬರುತ್ತೆ, ಆ ಥರ ಅಲ್ಲ. ಎಲ್ಲರ ಮನಸ್ಸಿನಲ್ಲಿರುವ ವೃತ್ತಿಗಳನ್ನು ಬೆಳಗ್ತಾ ಇರೋವನು ಅವನೇ. ಅದಕ್ಕೋಸ್ಕರ ಅವನ್ನ ಸರ್ವಜ್ಞ ಅಂತ ಕರೀತಾರೆ. ಮತ್ತೆ ಹೇಗೂ ಉಪಚಾರವೆಂಬುದು ಇಲ್ಲ. ಇಲ್ಲಿ ಉಪಚಾರ ಅಂತಂದರೆ ಮನೆಗೆ ಬಂದವ್ರನ್ನ ಅತಿಥಿಗಳ ಥರ ಉಪಚಾರ ಮಾಡೋದಲ್ಲ. ಮಾಡೋದಕ್ಕೆ ಮತ್ತೇನು ಕೆಲಸ ಇಲ್ಲ, ಇನ್ನೇನು ಮಾಡೋದಿಲ್ಲ ಅವನು. ಹಾಗಾದರೆ ಒಂದು ಸಾರಿ ಮುಟ್ನಾಕ್ಬಿಟ್ರೆ ಅವನು ಸೋಂಬೇರಿಯಾಗಿರ್ಬೇಕಾ ಅಂತ ಪ್ರಶ್ನೆ ಬರುತ್ತೆ. ಅಲ್ಲ, ಮೊದಲು ತನ್ನ ಸಾಧನೆಗೋಸ್ಕರ, ತಾನು ಮುಕ್ತನಾಗೋದಕ್ಕೋಸ್ಕರ ಸಾಧನಾ ರೂಪದಲ್ಲಿ ಕರ್ಮಯೋಗ, ಸರ್ವಕರ್ಮ ಸನ್ಯಾಸ ಮಾಡಾದ್ಮೇಲೆ ಈಗ ಅವನು ಲೋಕಸಂಗ್ರಹಾರ್ಥಕ್ಕೋಸ್ಕರ ಮಾಡ್ತಾನೆ, ಅವನಿಗೋಸ್ಕರ ಅಲ್ಲ. ಆದ್ದರಿಂದ ಅವನು ಸೋಂಬೇರಿ ಅಲ್ಲ. ಮುಕ್ತನು ಸೋಂಬೇರಿ ಅಂತ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಮ್ಮಲ್ಲಿ ತಮೋಗುಣ, ರಜೋಗುಣ ಇದ್ದರೆ ಅದನ್ನು ಬಿಟ್ಟು ಸತ್ವಗುಣಕ್ಕೆ ಏರಬೇಕು ನಾವು. ಸತ್ವಗುಣ ಅಂದರೆ ಫ್ಲೆಕ್ಸಿಬಿಲಿಟಿ, ಬೆಣ್ಣೆ ಇದ್ದಂಗೆ, ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಆಗೋ ನೇಚರ್. ಕೆಲವರು ಒಳ್ಳೆ ರಿಜಿಡ್ ಆಗಿರ್ತಾರೆ. ಅಲ್ಲಿಗೆ ಬರ್ತೀರಾ? ಬರೋಲ್ಲ, ನಾನು ಬರೋದಿಲ್ಲ. ಇಲ್ಲಿಗೆ ಬರ್ತೀರಾ? ಬರೋದಿಲ್ಲ. ಅದು ಮಾಡ್ತೀರಾ? ಮಾಡೋದಿಲ್ಲ. ಇದು ಮಾಡ್ತೀರಾ? ಮಾಡೋದಿಲ್ಲ. ನೀವೇನು ಬೇಕಾದರೂ ಕೇಳಿದ್ರೆ ಉತ್ತರ ಕೊಡೋದಿಲ್ಲ. ಬೇಡ ಬಿಡಿ, ಬೇಡ ಬಿಡಿ, ಹಿಂಗೆ ಹೇಳ್ಕೊಂಡಿರ್ತಾರೆ. ರಿಜಿಡ್ ಅಂತಾರೆ, ಕಂಬಿ, ಐರನ್ ರಾಡ್ ಇದ್ದಂಗೆ, ಬಂಡಾಗೋದಿಲ್ಲ. ಹಂಗೆ ಇರಬಾರ್ದು ನಾವು. ಆಧ್ಯಾತ್ಮಕ್ಕೆ ಬಂದರೆ ಫ್ಲೆಕ್ಸಿಬಿಲಿಟಿ ಆಗಿರಬೇಕು. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಒಂದೇ ಥರ ಇರಬೇಕು. ಮೊನ್ನೆ ಅಲ್ಲಿ ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇರೋದು, ಇದು ನಾವು ಅಭ್ಯಾಸ ಮಾಡ್ಕೋಬೇಕು. ಯೋಗ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದ್ದೆ ಸಾಯಂಕಾಲ 6:30ಗೆ. ಅಲ್ಲಿ ಹೇಳಿದ್ದೆ, ನಿಮಗೆಲ್ಲ ಹೇಳಿದ್ದೆ, 1.5 ತಿಂಗಳು ಅಲ್ಲಿ ಕಂಡಕ್ಟ್ ಮಾಡಿದೆ ನಾನು ಇದ್ದಾಗ. ಅಲ್ಲಿ ಮಾಡ್ತಾ ಇದ್ದಾಗ ಇದ್ದಂಗೆ ಮಳೆ ಬಂತು. ಸಾಯಂಕಾಲ ಮಳೆ ಬರ್ತಾ ಇತ್ತು. ಅವಾಗ ಮಳೆ ಬಂತಪ್ಪ, ಎಲ್ಲರೂ ಅಯ್ಯೋ ಮಳೆ ಬರ್ತಾ ಇದೆ ಹೋಗೋಣ ಅಂದರು. ಎಸ್ಕೇಪಿಂಗ್ ಮೆಕ್ಯಾನಿಸಮ್ ಅಲ್ಲ ಯೋಗ ಅಂದರೆ,
ವೇದಾಂತ ಅಂದರೆ ಫೇಸಿಂಗ್ ದಿ ಪ್ರಾಬ್ಲಮ್ ದೇರ್ ಸೆಲ್ಫ್. ನಿಮ್ಗೆ ಯಾರಿಗೆ ಭಯ ಇದೆಯೋ ಹೋಗ್ಬಿಡ್ರಿ, ನಾನು ಗ್ಯಾರಂಟಿ ಕೊಡ್ತೇನೆ. ಡಾಕ್ಟ್ರು ನೆಗಡಿ ಆಗಲ್ಲ, ಕೆಮ್ಮಾಗಲ್ಲ, ಏನೂ ಆಗಲ್ಲ, ಮಾಡಿರಿ ನೋಡೋಣ ಅದು ಏನಾಗ್ಬಿಡುತ್ತೋ. ಆಗಮೋಪಾಯಗಳು ಬಂದು ಹೋಗುವಂಥದ್ದು, ಅದಕ್ಕೆ ಹೆದರ್ಕೋಬೇಕಾ ಅಂತ ಹೇಳಿ ಪಾಪ ಚಿಕ್ಕ ಚಿಕ್ಕ ಹುಡುಗರು ಎಲ್ಲರೂ ಒಟ್ಟು ಒಂದು 10 ಜನ ಮಾಡಿದ್ರು. ಕೊನೆಗ ಹುಡುಗರು ಬನೀನು ಬಿಚ್ಚಿ, ಶರ್ಟ್ ಬಿಚ್ಚಿ, ಬನೀನು ಬಿಚ್ಚಿ ಮಳೇಲಿ ಕುಣಿಯೋಕ್ಕೆ ಶುರು ಮಾಡೋದು. ನೆಕ್ಸ್ಟ್ ಡೇ ಮಳೆ ಬರ್ತಾ ಇದ್ರೆ ಡಾಕ್ಟ್ರೇ ಯೋಗ ಕ್ಲಾಸ್ಗೆ ಮಳೆಯಲ್ಲೇ ಮಾಡೋಣ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಎಲ್ರಿಗೂ ಕೇಳಿದೆ ನೆಕ್ಸ್ಟ್ ಡೇ ಬಂದಮೇಲೆ ನಿಮಗೆಲ್ಲ ನೆಗಡಿ ಕೆಮ್ಮು ಬಂತ ಅಂತ. ಎಂಥದ್ದು ಇಲ್ಲ ಸರ್, ಇನ್ನೂ ಚೆನ್ನಾಗಿರ್ತೀವಿ ಅಂತ. ಹೀಗೆ ನಾವು ಎಲ್ಲ ವಾತಾವರಣಕ್ಕೂ ಫ್ಲೆಕ್ಸಿಬಿಲಿಟಿ ಆಗಿರಬೇಕು. ದ್ವಂದ್ವಗಳು, ಆಗಮಪಾಯಗಳು ಬಂದು ಹೋಗುವಂಥದ್ದು ತಡ್ಕೋಬೇಕವನ್ನ ಯಾವುದರಿಂದ? ವಿವೇಕದಿಂದ. ಪ್ರಾಣಿಗಳು ತಡ್ಕೊಳ್ಳುತ್ತೆ, ನಾಯಿಗೂ ಮಳೆ ಬಂದರೆ ತಡ್ಕೊಳ್ಳುತ್ತೆ, ಅದನ್ನು ತಡ್ಕೊಂತ ಕೃಷ್ಣ ಭಗವಂತ ಹೇಳ್ತಾ ಇಲ್ಲ. ಈ ವಿವೇಕದಿಂದ. ವಿವೇಕ ಅಂದರೆ ಏನು? ಈ ಆಗಮಪಾಯಗಳು ಬಂದು ಹೋಗ್ತವೆ. ಮತ್ತೊಂದು 3/4 ಗಂಟೆ ಮಾಡಿದ್ವಿ, ಕೊನೆಯಲ್ಲಿ ಮಳೆ ನಿಂತೋಯ್ತು ಅಷ್ಟೇ, ಆಗಮಪಾಯ ಬಂದು ಹೋಗುವಂಥದ್ದು ಅಂತ. ಹಾಗೆ ಇರಲಿ, ಇದಕ್ಕೂ ಸ್ವಲ್ಪ ನಮಗೆ ಸ್ವಲ್ಪ ದೂರ ಇರಲಿ, ಇಲ್ಲಿ ಬೇರೆ ಕಡೆ ಹೋಗ್ತಾ ಇದೆ. ಈಗ ಅದರ ಡಿಸ್ಕ್ರಿಪ್ಷನ್ ಕೊಡ್ತಾರೆ ಅವರೇ, ಅದನ್ನು ನೋಡೋಣ ನಾವು. ಆತ್ಮಜ್ಞಾನಿಯು ಕೃತಕೃತ್ಯನು, ಹೀಗೆ ಶಾಸ್ತ್ರದಿಂದಲೂ ಯುಕ್ತಿಯಿಂದಲೂ ನಿಶ್ಚಯ ಮಾಡಿದ್ದಾಯಿತು. ಶಾಸ್ತ್ರ ಅಂದ್ರೇನು? ಆಗಮಶಾಸ್ತ್ರ, ಪ್ರಸ್ಥಾನತ್ರಯ ಭಾಷ್ಯದಿಂದ. ಯುಕ್ತಿ ಅಂತಂದರೆ ಏನು? ಲಾಜಿಕ್. ಅದರಿಂದಲೂ ನಿಶ್ಚಯ ಮಾಡಿದ್ದಾಯಿತು. ಈಗ ಆತ್ಮತತ್ವವನ್ನು ಆತ್ಮಸತ್ಯಾನುಬೋಧದಿಂದ ಮಾತ್ರವೇ ಅರಿತುಕೊಳ್ಳಬಹುದು. ಇದಕ್ಕೆ ಜನ್ಮ ನಿಮಿತ್ತವೇ ಇಲ್ಲವಾದ್ದರಿಂದ ಇದು ಒಳಗೂ ಹೊರಗೂ ಎಲ್ಲೆಲ್ಲಿಯೂ ಅಜವು. ಗಾಢ ನಿದ್ರೆಲ್ಲ ಆತ್ಮತತ್ವವನ್ನು ಕಂಡುಕೊಂಡಾಗ ಮಾತ್ರ ಅದಕ್ಕೆ ಜನ್ಮ ಇರೋದಿಲ್ಲ. ಆಮೇಲೆ ಎಚ್ಚರಕ್ಕೆ ಬಂದಿದ ತಕ್ಷಣ ಜನ್ಮ ಆಗುತ್ತೆ. ಹಾಗಲ್ಲ, ಒಳಗೂ ಹೊರಗೂ ನಿಮಗೆ ತಿರ್ಗಾ ಹುಟ್ಟು ಸಾವುಗಳಿಲ್ಲ. ಎಲ್ಲೆಲ್ಲಿ ನನಗೆ ಮಾತ್ರ ಅಲ್ಲ, ಯಾರಿಗೂ ಎಂದೆಂದು ಜನ್ಮ ಇಲ್ಲ ಅನ್ನೋ ಅನುಭವ ಬರುತ್ತೆ. ಆ ಅನುಭವ ಬರಬೇಕಿಲ್ಲಿ ಅದರಿಂದ. ಹಾಗಾದರೆ ಈ ಜನ್ಮ ನನಗೆ ಸತ್ಯವಾಗಿ ಕಾಣ್ತಾ ಇದೆಯಲ್ಲ. ಇಲ್ಲಿ ಜನ್ಮ ಅಂದರೆ ನನ್ನ ಮಾತ್ರ ತಗೋಬೇಡಿ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ನನ್ನ ಸುತ್ತಮುತ್ತಲು ಇರೋ ಹೆಂಡತಿ, ಮಕ್ಕಳು, ಮನೆ ಮಠ, ಆಸ್ತಿ ಪಾಸ್ತಿ ಎಲ್ಲವೂ ಹುಟ್ಟದಂಗೆ ಇರುತ್ತೆ. ಎಲ್ಲವೂ ಕೂಡ ಜಾತಿಕ್ಕೆ ಅಂತಂದರೆ ಅವಿದ್ಯಾ ದೃಷ್ಟಿಯಿಂದ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕಿದೆ. ಅವಿದ್ಯಾ ದೃಷ್ಟಿ ಹಾವು ತೋರುತ್ತಲ್ಲ, ಯಾಕೆ? ನಿಜವಾಗ್ಲೂ ಇದೆಯಾ? ಇಲ್ಲ. ಅವಿದ್ಯೆಯಿಂದ, ಅಜ್ಞಾನದಿಂದ, ರಾಂಗ್ ನಾಲೆಡ್ಜಿಂದ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಹಿಂದೆ ಬೇಕಾದಷ್ಟು ಅದು ಚೆನ್ನಾಗಿ ತಿಳಿಸಿದ್ದಾರೆ. ಆ ಅವಿದ್ಯೆಯು ಈ ಅವಿದ್ಯೆ ಯಾತ್ರಿಂದ ಹೋಗುತ್ತಪ್ಪ? ವೇದಾಂತದಲ್ಲಿ ಹೇಳಿರೋ ಆತ್ಮನ ಸತ್ಯಬೋಧದಿಂದ, ಆತ್ಮಸತ್ಯಾನುಬೋಧದಿಂದ ನಾಶವಾಗುವುದರಿಂದ ಇದಕ್ಕೆ ಅಜ. ಆತ್ಮಸತ್ಯಾನುಬೋಧ ಅಂದರೆ ಹಿಂದೆ ಹೇಳಿತ್ತು, ಶಾಸ್ತ್ರಾಚಾರ್ಯರಿಂದ ಸಂಸ್ಕಾರ ಹೊಂದಿದ ಮನಸ್ಸು ವಸ್ತುತಂತ್ರ ಸಾಧನೆಯಿಂದ ತನ್ನ ತನವನ್ನು ಬಿಟ್ಟು ಆತ್ಮನಾಗಿ ಉಳ್ಕೊಂಡ್ರೆ ಮಾತ್ರ ಅಂತ ಹೇಳಿದ್ರು. ಅದೊಂದೇ. ಆದ್ದರಿಂದಲೇ ಇದನ್ನು ಅನಿದ್ರವು, ಇದಕ್ಕೆ ನಿದ್ರೆ ಇಲ್ಲದೇ ಇರೋದು ಅಂತಾರೆ. ಅವಿದ್ಯೆ ಎಂಬ ಅನಾದಿ ಮಾಯ ನಿದ್ರೆ ಉಂಟಾಗಿದ್ದು ಸ್ವಪ್ನದಿಂದ ಎಚ್ಚೆತ್ತು ಅದ್ವಯ ಸ್ವರೂಪನಾಗಿಬಿಟ್ಟಿರೋದ್ರಿಂದ ಈ ಆತ್ಮಸ್ವರೂಪವು ಅಸ್ವಪ್ನವು. ಇಲ್ಲಿ ಹಿಂದೆ ಕೂಡ ನಾವು ನೋಡಿದ್ದೀವಿ, ಇದೇ ಕಾರಿಕೆಯಲ್ಲೇ ನೋಡಿದ್ದೀವಿ. ಅನಿದ್ರಾ ಅಸ್ವಪ್ನ ಅಂತಂದರೆ ಅರ್ಥ ಏನು? ನಿಮಗೆ ಗೊತ್ತಿದೆ, ಬೇಗ ಆನ್ಸರ್ ಮಾಡಬೇಕು, ನನಗಿಲ್ಲಿ ಟೈಮ್ ಇರೋಲ್ಲ. ಅಲ್ಲಲ್ಲಿ ಹೇಳಿ. ಅನಿದ್ರಾ ಅಂದರೆ ನಿದ್ರೆ ಇಲ್ಲದೆ ಇರೋದು. ಆತ್ಮತತ್ವದಲ್ಲಿ ನಿಂತ ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಅನಿದ್ರ ಸ್ವರೂಪ. ಆತ್ಮ ನಿದ್ರೆ ಮಾಡೋದಿಲ್ಲ ಅನ್ನೋದು ಗೌಣದಿಂದ ಹೇಳೋದು. ಸೂರ್ಯ ಹುಟ್ಟಲ್ಲ ಮುಳುಗಲ್ಲ ಅಂತನ್ನೋದು. ಬಟ್ ಇಲ್ಲಲ್ಲ, ಇನ್ನು ಸ್ವಲ್ಪ ಸೂಕ್ಷ್ಮವಾಗಿದೆ. ಯಾರಾದರೂ ಹೇಳ್ತೀರಲ್ಲಿ ಅನಿದ್ರಾ ಅಂದರೆ ಏನು, ಅಸ್ವಪ್ನ ಅಂದರೆ ಏನು? ಇಲ್ಲಿ ಅನಿದ್ರಾ ಅಂತಂದರೆ, ನಿದ್ರೆ ಅಂದರೆ ನಾವೇನು ತಗೋಬೇಕು? ಅಲ್ಲಿ ವ್ಯವಹಾರದ ಅರ್ಥ ತಗೋಬಾರ್ದು, ಪಾರಮಾರ್ಥಿಕ ಅರ್ಥ. ನಿದ್ರೆಯಲ್ಲಿ ಆತ್ಮನಾಗಿದ್ದರು ನಮ್ಗೆ ಅಲ್ಲಿ ಆತ್ಮಸ್ವರೂಪದ ಜ್ಞಾನ ಆಗೋದಲ್ಲ. ಅದಕ್ಕೋಸ್ಕರ ಅಲ್ಲಿ ಅಗ್ರಹಣ ಆಗುತ್ತೆ. ಅಗ್ರಹಣ ಅಂತಾರೆ ಅಲ್ವಾ? ಅದನ್ನು ಅನಿದ್ರ
ಇದ್ದದ್ದನ್ನಿದ್ದಾಗ ತಿಳ್ಕೊಳಕ್ಕೆ ಬರಲಿಲ್ಲ. ಬಟ್ಟೆ ಕಟ್ಟಿ ಅರಮನೆಗೆ ಸುತ್ತಿಸಿದ್ರು ಅದು ಅರಮನೆ ಅಂತ ಅವ್ನು ತಿಳ್ಕೊಳಕ್ಕೆ ಬರಲ್ಲ. ಹಾಗೆ ನಮಗೆ ನಿದ್ದೆಗೆ ಹೋಗಿದ ತಕ್ಷಣ ನಾವು ಆತ್ಮತತ್ವದ ಸ್ಥಿತಿಯಲ್ಲೇ ಇರ್ತೀವಿ, ಆದರೆ ನನಗಲ್ಲಿ ಅವಿದ್ಯೆ ಹೋಗಿರೋದಿಲ್ಲ. ಅದಕ್ಕೆ ಅಲ್ಲಿಗೆ ಕಾರಣಾವಿದ್ಯೆ ಇದೆ ಅಂತ ಶಂಕರಾಚಾರ್ಯ ಹೇಳಿದ್ದು. ಅಲ್ಲಿ ನಿದ್ದೆ ಅಂದರೆ ಅದು ತಗೋಬೇಕು. ಇಲ್ಲಿ ವ್ಯವಹಾರದಲ್ಲಿ ತಗೊಳ್ಳೋ ಹಂಗೆ ಅವನು ಆತ್ಮನು ನಿದ್ದೆ ಮಾಡಲ್ಲ, ಸೂರ್ಯನು ಹುಟ್ಟಲ್ಲ ಮುಳುಗಲ್ಲ, ಅದು ಒಂದು ಅರ್ಥ ಹೊರಗಡೆಯಿಂದ ಸ್ಥೂಲ ಅರ್ಥ. ಸೂಕ್ಷ್ಮವಾದ ಅರ್ಥ ಅನಿಗ್ರಹ ಅಂದರೆ ಅಲ್ಲಿ ಅಗ್ರಹಣ ಇಲ್ಲ. ಅದೇ ರೀತಿ ಅವನಿಗೆ ಅಸ್ವಪ್ನ ಅಂತ ಕರೀತಾ ಇದ್ದಾರೆ, ಅಂದರೆ ಅವನಿಗೆ ಸ್ವಪ್ನವಿಲ್ಲ ಅಂತ ಕರೀತಾರೆ. ಸ್ವಪ್ನ ಅಂದಿದ ತಕ್ಷಣ ಎರಡನ್ನೂ ಸೇರಿಸ್ಕೊಂಡು ಹೇಳಬೇಕು. ಕನಸು ನಿದ್ದೆ ಎರಡನ್ನೂ ಸ್ವಪ್ನ ಅಂತಾರೆ ಒಂದರ್ಥದಲ್ಲಿ. ಸ್ವಪ್ನ ಅಂದರೆ ಏನು? ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ನಲ್ಲ, ಅದು ಇಲ್ಲ. ಏನದು? ಅವಸ್ಥೆಗಳಲ್ಲಿ ಏನು ತಪ್ಪಾಗಿ ತಿಳ್ಕೊಂಡಿದ್ದ? ಎಚ್ಚರದಲ್ಲಿ ಜನಕ ಮಹಾರಾಜ ಅಂತ ತಿಳ್ಕೊಂಡಿದ್ದ, ಕನಸಿನಲ್ಲಿ ಭಿಕ್ಷುಕ ಅಂತ ತಿಳ್ಕೊಂಡಿದ್ದ. ಆ ತಪ್ಪು ಹೋಗ್ಬಿಡುತ್ತೆ ಅಂತ ಒಂದರ್ಥದಲ್ಲಿ ಮೂರನ್ನೂ ಸೇರಿ ಸ್ವಪ್ನ ಅಂತ ಕರೆದ್ಬಿಡ್ತಾರೆ ಕೌಡಪಾದರು. ಅದು ಎಲ್ಲವೂ ಸ್ವಪ್ನವೇ. ಅಂದರೆ ಮೂರರಲ್ಲೂ ಕೂಡ ತಿಳ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಅದು ಕಲವರಿಸ್ತಾ ಇರ್ತಾರೆ ಅಂತ ಹಾಗೂ ಹೇಳ್ತಾರೆ. ಸೊ ಅರ್ಥ ಇಲ್ಲಿ ಎರಡು ಅರ್ಥನೂ ತಗೋಬೋದು. ಸೂಕ್ಷ್ಮವಾದ ಅರ್ಥ, ಹೊರಗಡೆ ಸ್ಥೂಲವಾದ ಅರ್ಥ, ಎರಡು ಅರ್ಥನೂ ನಮ್ಗೆ ಗೊತ್ತಾಯಿತು. ಅದನ್ನು ತಗೋಬೇಕಿಲ್ಲಿ. ಆದ್ದರಿಂದ ಈ ಅನಿದ್ರೆ ಇವು ಯಾವುದರಿಂದ? ಅವಿದ್ಯೆ ಎಂಬ ಅನಾದಿ ಮಾಯ ನಿದ್ರೆಯಿಂದ ಅದಾಗಿರೋದು. ಸ್ವಪ್ನ ಅಂದರೆ ಎಚ್ಚೆತ್ತ ಅದ್ವಯ ಸ್ವರೂಪವಾಗಿರೋದ್ರಿಂದ ಆತ್ಮಸ್ವರೂಪವು ಅಸ್ವಪ್ನವು. ಈ ಅಭಿಪ್ರಾಯವನ್ನು ಹಿಂದೆ ಆಗಮ ಪ್ರಕರಣದಲ್ಲಿ ಹೇಳಿದ್ದಾಗಿದೆ ಅಂತಲೂ ಹೇಳ್ತಾರೆ. ಈ ಆತ್ಮತತ್ವಕ್ಕೆ ಏನಾದರೂ ಹೆಸರು, ಕುಲ, ಗೋತ್ರ, ಗಂಧ, ಗಂಡಸು, ಹೆಂಗಸು, ನಪುಂಸಕ ಇದೆಯಾ? ಇಲ್ಲ. ಮತ್ತು ಇದಕ್ಕೇನಂತಾರೆ? ಅನಾಮಕವು. ಯಾವ ಹೆಸರು ಇಲ್ಲ. ಹಾಗೆ ಹೋಗಿ ಏನು ಹೆಸರು ಇಲ್ಲ ಅಂತೀರಾ? ಸರಿ, ಆತ್ಮ ಬ್ರಹ್ಮ ಆ ಹೆಸರು ಇಲ್ವಾ ಆತ್ಮನಿಗೆ? ಪ್ರಶ್ನೆ ಕೇಳ್ತಾ ಇದ್ದೆ. ಬೇಕು ಹೇಳ್ಬೇಕಿಲ್ಲಿ, ಸ್ಟಡಿ ಗ್ರೂಪಲ್ಲ ಇದು. ಆತ್ಮ ಬ್ರಹ್ಮ ಅಂತ ಕರೀತಾರೆ, ಇರವು ಅರಿವು ಆನಂದ ಅಂತ ಕರೀತಾರೆ. ಹೋಗಿ ಆ ಹೆಸರಾದರೂ ಇಲ್ಲೋ ಸ್ವಾಮಿ ಅಂತ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ತೀರ? ವ್ಯವಹಾರಕ್ಕೆ ಕೇಳೋದು ಸರ್ ಅದು? ಹೌದು, ವ್ಯವಹಾರಕ್ಕೆ ಕೇಳೋದು. ಬಟ್ ನನಗೆ ಅನುಭವದಲ್ಲಿ ತೋರಿಸ್ಬೇಕು. ಹೇಗೆ? ನನಗೆ ಅನುಭವದಲ್ಲಿ ತೋರಿಸಿ. ಇವಾಗ ಎಲ್ಲರೂ ಕೇಳ್ತಾರೆ, ನೀವು ಥಿಯರಿ ಹೇಳಿದ್ರು, ಪ್ರಾಕ್ಟಿಕಲ್ ನಾನು ಅಟ್ಲೀಸ್ಟ್ ಅನುಭವ ಅಂದರೆ ಮುಕ್ತರಾಗಿರೋ ಅನುಭವ ಇಲ್ಲ, ಬೇಡ. ಗಾಢ ನಿದ್ರೆಯಲ್ಲಿ ನಾನು ಮಲಗಿರ್ತೀನಿಪ್ಪ. ಈಗ ನಾನು, ನನ್ನ ಹೆಸರು ಡಾಕ್ಟರ್ ಪ್ರಸಾದ್ ಅಂತನೋ ನಾಗೇಂದ್ರ ಪ್ರಸಾದ್ ತೋರಿಸಿ ನೋಡೋಣ. ನನ್ನ ಹೆಸರಲ್ಲ, ನಿಮ್ಮ ಹೆಸರುಗಳು ನೋಡ್ಕೊಳ್ರಿ. ಹೋಗಲಿ, ನಾನು ಬುದ್ಧಿವಂತ, ದಡ್ಡ, ನಾನು ಗಂಡಸು, ಹೆಂಗಸು, ನನಗೆ ಕರೋಣ, ಏನಾದರೂ ತೋರಿಸಿ ನೋಡೋಣ. ಯಾವುದಾದ್ರೂ ಹೆಸರು ತೋರಿಸಿ. ಅಲ್ಲಿ ವಾಚಾರಂಭಣಂ ವಿಕಾರೋ ನಾಮದೇ ಮೃತ್ತಿಕೆ ದೇವ ಸತ್ಯಂ. ನಾನು ಆ ಅನುಭವದಲ್ಲಿದ್ದಾಗ ನನಗೆ ಬ್ರಹ್ಮ, ಆತ್ಮ, ಓಂಕಾರ ತೋರಿಸಿ ನೋಡೋಣ. ನೋಡ್ಕೊಟ್ರೆ ಅನುಭವದಲ್ಲಿ ಇದು ಅನಿಸುತ್ತಾ? ಹೋಗಿ ಇರವು ಅರಿವು ಆನಂದ, ಬರೀ ಇರುವು, ಬರೀ ಅರಿವು, ಬರೀ ಆನಂದ ಅನಿಸುತ್ತಾ? ಆದ್ದರಿಂದ ಇಲ್ಲಿ ಅನಾಮಕವು, ಅರೂಪಕವು ಅಂತ ಹೇಳಿದ್ರೆ ಆಗ ಅರ್ಥ ತಗೋಬೇಕು. ಆದರೆ ಆತ್ಮತತ್ವವನ್ನು ತಿಳಿಸೋದಕ್ಕೆ ವ್ಯವಹಾರದಲ್ಲಿ ಉಪಯೋಗಿಸಿರೋ ಈ ಹೆಸರುಗಳು, ಅದಕ್ಕೋಸ್ಕರನೇ ಇವಕ್ಕೆಲ್ಲವಕ್ಕೂ ಅಲ್ಲಿ ಸೊಲ್ಲಿಲ್ಲ. ಆತ್ಮನಾಗಿ ಇದ್ದರೆ ಮಾತಾಡಬಾರ್ದು, ಸುಮ್ಮನೆ ಇರಬೇಕು, ಮೌನವಾಗಿರಬೇಕು. ಮಾತಾಡಿದ್ರೆ ಎಂಜಲು. ಮತ್ತೆ ನಾವು ಇದಕ್ಕೆ ಬಂದುಬಿಡ್ತೀವಿ, ದೃಶ್ಯ ವ್ಯವಹಾರಕ್ಕೆ ಬಂದುಬಿಡ್ತೀವಿ, ದ್ವೈತಕ್ಕೆ ಬಂದುಬಿಡ್ತೀವಿ. ಊರ್ಕೊಂಟೆ ಪರಮಾತ್ಮರು ಮಿಸುತ್ತೆ ಜೀವಾತ್ಮರು. ಆದ್ದರಿಂದ ಅಲ್ಲಿ ನಾಮ ಇಲ್ಲ, ರೂಪ ಇಲ್ಲ, ಗಂಧ ಇಲ್ಲ, ಏನೇನು ಇಲ್ಲ ಅಂತ ಹಿಂಗೆ ಅರ್ಥ ಮಾಡ್ಕೋಬೇಕು. ಎಂದರೆ ಅದ್ವೈತವಾಗಿರುತ್ತೆ. ಅದ್ವೈತದಲ್ಲಿ ಎಂಥದ್ದು ಎರಡು, ಜ್ಞಾನರೂಪವಾದ ಎಚ್ಚರವಾಗದೇ ಇದ್ದದ್ದರಿಂದ ತೋರುತ್ತಿದ್ದ ನಾಮರೂಪಗಳೇ ಅಲ್ಲವೇ ಆತ್ಮನು ಸದ್ವಿತೀಯನು ಎಂಬ ಭಾವನೆಗೆ ಕಾರಣವಾಗಿದ್ದು, ಇಲ್ಲಿ ನಾವು ಅದಕ್ಕೆ ಬೇಕಾದಷ್ಟು ಹೆಸರುಗಳು ಕೊಡ್ತೀವಿ. ಹೇಗೆ ಆಭರಣಗಳಿಗೆ ಇದು ಸರ, ನೆಕ್ಲೇಸು, ಡಾಬು, ವಂಕಿ, ಕಾಲ್ಗೆ ಹಾಕ್ಕೊಳ್ಳೋದು, ಕೈಗೆ ಹಾಕ್ಕೊಳ್ಳೋದು, ಉಂಗುರ, ಏನೇನು ಹೇಳ್ತೀವಲ್ಲ, ಹಾಗೆ
ಅವಸ್ಥೆ, ಆಧ್ಯಾತ್ಮಿಕ ಪ್ರಪಂಚ, ಆದಿಭೌತಿಕ ಪ್ರಪಂಚ, ಆದಿದೈವಿಕ ಪ್ರಪಂಚ, ಕಾಲ, ದೇಶ, ಕಾರ್ಯಕಾರಣ, ಒಂದೊಂದಕ್ಕೂ ಬೇರೆ ಬೇರೆ ಹೆಸರುಗಳು, ಆಕಾರಗಳು ಇವೆಲ್ಲ ನಾವು ಮಾಡ್ಕೊಂಡಿರೋದು ವ್ಯವಹಾರದಲ್ಲಿ ಕಾಣುತ್ತಲ್ಲ. ನಾವು ಇವನ್ನೇ ಸತ್ಯ ಅಂತ ಹಿಡ್ಕೊಂಡ್ಬಿಟ್ಟಿದ್ದೀವಿ ಇಷ್ಟೇ ಅಂತ. ಇಷ್ಟು ತಿಳ್ಕೊಟ್ಟಿರಬೇಕಾದಷ್ಟೇ. ಆತ್ಮನು ಸದ್ವಿತೀಯನೆಂಬ ಭಾವವಾಗಿ ಕಾಣುವುದು. ಈಗ ಮಾಯಾ ಸ್ವಪ್ನದಿಂದ ಎಚ್ಚೆತ್ತಿರುವುದರಿಂದ ಈ ಭ್ರಮವನ್ನು ನಾಮದಿಂದ, ಹೆಸರಿನಿಂದ ಕರೆಯೋಕ್ಕಾಗೋದಿಲ್ಲ. ಹಾಗಾದರೆ ನಾವು ಎಚ್ಚರ ಕನಸುಗಳಲ್ಲಿ ಇಷ್ಟೆಲ್ಲ ಹೆಸರುಗಳು ಕರಿತೀವಲ್ಲ ಅಂತಂದರೆ ನಮಗಿನ್ನೂ ಅವಿದ್ಯೆ ಮಂಪಿದೆ. ಆದರೆ ಯಾವಾಗ ನೀವು ಈ ನೋಡ್ರಿ, ಸ್ವಪ್ನ ಅಂತ ಕರೀತಾರೆ ಇಲ್ಲಿ, ಮಾಯಾ ಸ್ವಪ್ನ ಮೂರನ್ನೂ ಸೇರಿ ಸ್ವಪ್ನ ಅಂತ ಕರೆದು. ಆದ್ದರಿಂದ ಇಲ್ಲಿ ಮಾಯಾ ಸ್ವಪ್ನದಿಂದ ಎದ್ದ ಮೇಲೆ ಅಂದರೆ ಎಚ್ಚರ ಕನಸು ನಿದ್ದೆ ಕೂಡ ನನಗೆ ವಿಷಯ, ಆತ್ಮವಲ್ಲ. ಅವುಗಳು ಕೂಡ ನನಗೆ ವಿಷಯವಾಗಿದೆ. ಅದಕ್ಕೆ ಆತ್ಮನಿಗೆ ಏನಂತಾರೆ, ಅವಸ್ಥಾತೀತನು ಅವಂತ ಹೇಳಿದವನು. ನಿರವಸ್ಥ, ಅವನಲ್ಲಿ ಯಾವ ಎಚ್ಚರ ಇಲ್ಲ, ಕನಸಿಲ್ಲ, ನಿದ್ದೆ ಇಲ್ಲ, ಏನೇನೂ ಇಲ್ಲ ಅನ್ನೋದನ್ನು ಹೇಳಿದ. ಅದಕ್ಕೆ ಇಷ್ಟೆಲ್ಲ ಹೇಳಿದ ಮೇಲೆ ಪೂರ್ವ ಪಕ್ಷಿಗೊಂದು ಪ್ರಶ್ನೆ ಬರುತ್ತೆ. ಸ್ವಾಮಿ, ಅವನಿಗೆ ಹೆಸರಿಲ್ಲ, ಕುಲ ಇಲ್ಲ, ಗಂಡಸಲ್ಲ, ಹೆಂಗಸಲ್ಲ, ಯಾವುದೂ ಇಲ್ಲ ಅಂತೀರ ಸ್ವಾಮಿ ದ್ವೈತದಲ್ಲಿ, ಪ್ರಪಂಚದಲ್ಲಿ ಕಾಣೋದನ್ನು. ಒಂದು ಕೆಲಸ ಮಾಡಿ ಸ್ವಾಮಿ, ಇಲ್ಲ ಅಂತ ಅಂದ್ಬಿಡಿ ಅಂತ. ನಾವು ಈಸಿ ಅದು, ಇಲ್ಲ ಅಂತ ಅನ್ನೋದು. ಈಗ ಅವನಿಗೆ ಕೇಳ್ತೀವಿ ನಾವು, ವೇದಾಂತ ಕೇಳೋದು ನೋಡ್ರಿ ಹೇಗೆ ತೋರಿಸುತ್ತೆ ಆತ್ಮನ ಅಂತ. ಒಂದು ಕೆಲಸ ಮಾಡಪ್ಪ, ನೀನು ಇದೆಯೋ ಇಲ್ವೋ? ಇದೆಯೋ. ನಾನಿಲ್ಲ ಅಂತ ಅನ್ನು ಅಂತ ಕೇಳ್ತಾರೆ. ಅಯ್ಯೋ, ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಸ್ವಾಮಿ, ನಾನಿಲ್ಲ ಅಂತ ಹಿಂಗೆ ಹೇಳೋಕ್ಕಾಗುತ್ತೆ? ಒಳ್ಳೆ ಗುಂಡ್ಕಲ್ಲು ಇದ್ದಂಗೆ ಇದ್ದೀನಲ್ಲ ನಿಮ್ಮ ಎದುರುಗಡೆ. ಹೌದು, ಇದನ್ನೆಲ್ಲ ಹೇಳಿದ್ದು ಮುಷ್ಟೆ ಮೋರೆ. ಇದರ ಹಿಂತಡಿಕೆ ನಾನಂದರೆ ಯಾರು ವಿಚಾರ ಮಾಡು. ಈಗ ಅದನ್ನಿಲ್ಲ ಅಂತ ನೋಡೋಣ ಅಂತ ಅವನು ಹೇಳಿದಾಗ ಹೌದು ಹೌದು ಅಂತ ಅವನು ತಲೆ ಹೀಗೆ ಮಾಡ್ತಾನೆ ಅನ್ನೋದನ್ನು ಹೇಳ್ತಾರೆ. ಇಂಥ ರೂಪದ್ದೆಂದು ತಿಳಿಯುವುದಕ್ಕೆ ಬರುತ್ತೆ. ಆದ್ದರಿಂದ ಇದಕ್ಕೆ ಅನಾಮಕ, ಅರೂಪಕ, ಮತ್ತು ಇಷ್ಟು ಮಾತ್ರ ಅಲ್ಲ, ಇದು ಹಾಗಾದರೆ ಇದೇನು ಬರೀ ಕತ್ಲೆನಾ ಅಂದರೆ ಅಲ್ಲ, ಸಕೃದ್ವಿಭಾತ. ಸಕೃದ್ವಿಭಾತ ಅಂದರೆ ಏನು ಅಂತಂದರೆ ಯಾವಾಗಲೂ ಬೆಳಗ್ತಾ ಇರೋದು, ಹೊಳಿತಾ ಇರೋದು ಅಂತ. ಈಗ ದೈವಿ ಅಂತ ಕರೀತಾರೆ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ. ದೈವಿಕ ಅಂದರೆ ಏನು? ಶೈನ್ ಅಂತ, ಹೊಳಿತಾ ಇರೋದು ಅಂತ. ಇಲ್ಲಿ ಎಲ್ಲ ಇದಕ್ಕಿಂತ ತುಂಬ ಶೈನ ಕಾಣೋ ಸೂರ್ಯ. ದೇವತೆಗಳಿಗೂ ಹೇಳ್ತಾರೆ ಇರಲಿ, ಆ ಸೂರ್ಯ ಅವರ ಅಪ್ಪ, ಇವನು ಆತ್ಮನು ಅಲ್ವಾ? ಈಗ ಆಕಾಶದಲ್ಲಿ ನೀವು ಎಷ್ಟು ಸೂರ್ಯನ, ಆಕಾಶ ಎಷ್ಟಿರ್ತಾನಪ್ಪ ಸೂರ್ಯ? ಒಂದು ಚಪಾತಿ ಗಾತ್ರ, ತಟ್ಟೆ ಗಾತ್ರ. ಅಂಥ ಸೂರ್ಯನನ್ನು ನಾನು ಆಕಾಶದಲ್ಲಿ ಜೋಡಿಸಿದ್ರೆ ಎಷ್ಟು ಕೋಟಿ ಬೇಕಾದರೂ ಜೋಡಿಸ್ಬೋದು ಸ್ವಾಮಿ. ಈಗ ಆ ಸೂರ್ಯನನ್ನು, ಆಕಾಶವನ್ನು, ಆಕಾಶಕ್ಕಿಂತ ಹಿಂದೆಗಡೆ ಇರೋ ಅವಸ್ಥೆಯನ್ನು ಬೆಳಗ್ತಾ ಇರೋ ಆ ಆತ್ಮನ್ನ ಏನಂತ ಕರಿಬೇಕು ಸ್ವಾಮಿ? ಕೋಟಿ ಸೂರ್ಯ ಸಮಪ್ರಭಾವ. ಆ ಕೋಟಿ ಅಂತ ಹೇಳೋದು ಇನ್ಫಿನಿಟ್ ನಂಬರ್. ಕೆಲವು ಸಾರಿ ಹೇಳಲ್ವ, ಅವನಿಗೇನಪ್ಪ ಲಕ್ಷಾಧೀಶ್ವರ, ಕೋಟ್ಯ ದಿವೀಶ್ವರ ಅಂದರೆ ಕೌಂಟ್ ಮಾಡೋಕ್ಕೆ ಬರೋಲ್ಲ, ಅದು ಕೌಂಟ್ಲೆಸ್. ಆದ್ದರಿಂದ ಆ ಅರ್ಥ ತಗೋಬೇಕು. ಹಾಗಾದರೆ ನಮ್ಮ ಸ್ವರೂಪ ಅಂಥದ್ದು. ಅದಕ್ಕೆ ರಾತ್ರಿ ಹಗಲು, ಕನಸು, ಎಚ್ಚರ, ನಿದ್ದೆ ಪ್ರಶ್ನೆ ಇಲ್ಲ, ಮತ್ತದು ಇಲ್ಲದಂಗೆ ಆಗೋದಿಲ್ಲ. ಸ್ವಾಮಿ, ನಿದ್ದೆನಲ್ಲಿ ನನಗೇನು ಗೊತ್ತಾಗಲಿಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ, ತುಂಬ ಪ್ರಶ್ನೆ ಹೇಳ್ತಾ ಇರ್ತಾನೆ. ಅದಿದ್ದಿದ್ರೆ ನಾನು ಸ್ಪಷ್ಟವಾಗಿ ಕಾಣಬೇಕಾಗಿತ್ತಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಲ್ಲ ಅರ್ಥ. ಈಗ ಉದಾಹರಣೆಗೆ ಎಚ್ಚರದಲ್ಲಿ ಬೆಳಕಿದೆಯಪ್ಪ, ಸೂರ್ಯ ಇದ್ದಾನೆ. ಈಗ ನೀವು ಕಣ್ಣಿಂದ ಸೂರ್ಯನ ನೋಡ್ತಾ ಇದ್ದೀರಾ, ನಿಮ್ಮ ಕಣ್ಣು ಚೆನ್ನಾಗಿದೆ ಅಂತಲೇ ಇಟ್ಕೊಳ್ರಿ. ಸೂರ್ಯನ ಬೇಡ, ಕೆಳಗಡೆ ಕೆಲವು ವಸ್ತುಗಳಿದೆ, ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆ? ಸೂರ್ಯನ ಬೆಳಕಿನಿಂದ ಸ್ಪಷ್ಟವಾಗಿ ನೋಡ್ತಾ ಇದ್ದೀರಾ, ಕಾಣ್ತಾ ಇದೆ. ಈಗ ವಸ್ತು ಇದೆ ಅಂತೀರ. ಬೈ ಚಾನ್ಸ್ ನಿಮ್ಮ ಮನಸ್ಸು
ಎಲ್ಲಿಗೋ ಹೋದರೆ ಆ ವಸ್ತು ಕಾಣುತ್ತಾ ನಿಮಗೆ? ಕಾಣೋದಿಲ್ಲ. ಅಲ್ಲಿಗೆ ವಸ್ತು ಇರೋದು ಸೂರ್ಯನ ಮೇಲೆ ಬೆಳಕಿರೋದು ಇಂಪಾರ್ಟೆಂಟ್ ಅಲ್ಲ, ಅದರ ಜೊತೆಗೆ ಅಲ್ಲಿ ಮನಸ್ಸು ಸೇರ್ಕೋಬೇಕು. ವಸ್ತು ಮೇಲೆ ಸೂರ್ಯನ ಬೆಳಕು ಬೀಳೋದು ಒಂದಾದರೆ ನನ್ನ ಕಣ್ಣು ಚೆನ್ನಾಗಿರಬೇಕು. ಕಣ್ಣು ಆ ವಸ್ತುವಿಗೆ ಸಂಯಮ ಆದಾಗ ನನಗೆ ಅದರ ಪ್ರತ್ಯಯ ಅಂತಃಕರಣದಲ್ಲಿ ಮೂಡಬೇಕು. ಇರಲಿ, ಪ್ರತ್ಯೇಕಿತ್ತು ಅಲ್ಲಿವರೆಗೂ ಬೇಡ, ಒಟ್ಟಿನಲ್ಲಿ ಆ ವಸ್ತು ನನಗೆ ಕಾಣುತ್ತೆ. ಕಾಣಬೇಕಾದ್ರೆ ಹಿಂದೆಗಡೆ ಮನಸ್ಸು ಆ ಇಂದ್ರಿಯದ ಜೊತೆ ಸೇರ್ಕೋಬೇಕು. ಆ ಇಂದ್ರಿಯ ವಸ್ತುವಿನ ನೋಡ್ತಾ ಇರಬೇಕು, ಸೂರ್ಯನ ಬೆಳಕು ಬಿದ್ದಿರಬೇಕು. ಇಷ್ಟಾದರೆ ನನಗೆ ವಸ್ತು ಜ್ಞಾನ ಆಗುತ್ತೆ. ಅಲ್ಲಿಗೆ ಬೆಳಕು ಇರಬೇಕು. ಈಗ ನಿಮಗೆ ಬೆಳಕಿದೆಯಪ್ಪ, ಕಣ್ಣು ಚೆನ್ನಾಗಿದೆಯಪ್ಪ, ನಿಮ್ಮ ಮನಸ್ಸು ಎಲ್ಲೋ ಹೋಗಿತ್ತು, ಆ ವಸ್ತು ಕಾಣುತ್ತಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ, ಉತ್ತರ ಹೇಳಬೇಕು. ಕಾಣೋದಿಲ್ಲ. ಹಾಗೆ ಕಾಣೋದಿಲ್ಲ. ಹಾಗೇ ಗಾಢನಿದ್ರೆಯಲ್ಲಿ ಬೆಳಕಿದೆ. ಅಲ್ಲಿ ಗಾಢನಿದ್ರೆಯಲ್ಲಿ ಯಾಕೆ ನಿಮ್ಗೆ ಏನು ವಸ್ತು ಕಾಣೋದಿಲ್ಲ ಅಂತ ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಏನು ಹೇಳ್ತೀರಾ? ಏನು ಉತ್ತರ ಹೇಳ್ತೀರಾ? ಗಾಢನಿದ್ರೆಯಲ್ಲಿ ನೀವು ಏನು ಕಾಣೋದಿಲ್ಲಪ್ಪ, ಅಲ್ಲಿ ಏನು ಇರೋದಿಲ್ಲ ಅಂತ ಅಂದ್ಬಿಡ್ತೀವಿ. ವಸ್ತು ಇದ್ರೆ ತಾನೇ ಅಂತೀವಲ್ಲ. ಕರೆಕ್ಟ್ ತಾನೆ? ಕರೆಕ್ಟ್ ತಾನೆ ನೀವು ಹೇಳೋದು? ಗಾಢನಿದ್ರೆಯಲ್ಲಿ ವಿಷಯ ಇಲ್ಲ. ವಿಷಯ ಇಲ್ಲದೆ ಇರೋದ್ರಿಂದ ಅಲ್ಲಿ ನನಗೆ ವಸ್ತು ಜ್ಞಾನ ಹೇಗಾಗತ್ತೆ ಅಂತೀವಿ. ಈಗ ಇಲ್ಲಿ ಎಚ್ಚರದಲ್ಲಿ ವಸ್ತು ಇದೆ, ಕಣ್ಣು ಚೆನ್ನಾಗಿದೆ, ಬೆಳಕು ಬಿದ್ದಿದೆ, ಆದರೂ ನಿಮ್ಗೆ ವಸ್ತು ಜ್ಞಾನ ಆಗಲಿಲ್ಲ. ಯಾಕೆ? ಪ್ರಶ್ನೆ ಕೇಳ್ತಾ ಇದ್ದೆ. ಮನಸ್ಸಿಲ್ಲ ಅಲ್ಲಿ, ಮನಸ್ಸು ಇಟ್ಕೊಳ್ರಿ, ಆ ಮನಸ್ಸು ಇಟ್ಕೊಳ್ರಿ. ಬರೀ ವಸ್ತು ಇಲ್ಲದೆ ಇರೋದು ಮಾತ್ರ ಅಲ್ಲ, ವಸ್ತು ಇದೆ. ಹಾಗೆ ಗಾಢನಿದ್ರೆಯಲ್ಲಿ ನಿಮಗೆ ವಸ್ತು ಇದ್ದಿದ್ರೂ ಮನಸ್ಸಿಲ್ಲ ಅಲ್ಲಿ. ಬಟ್ ವಸ್ತು ಇಲ್ಲ ಬಿಡ್ರಿ, ಅದು ಬೇರೆ. ಫಸ್ಟ್ ಆನ್ಸರ್ ನಾವು ಕೊಡೋದೇನು ಅಂದರೆ ಅಲ್ಲಿ ವಸ್ತುಗಳೇ ಇಲ್ಲ. ಈಗ ನನ್ನ ಕಣ್ಣು ಚೆನ್ನಾಗಿದೆ, ಮನಸ್ಸು ಇದೆ, ಅಲ್ಲಿ ವಸ್ತುನೇ ಇಲ್ಲಪ್ಪ. ನಾನು ಆಕಾಶದಲ್ಲಿ ತೋರಿಸ್ಬಿಟ್ಟು ಏರೋಪ್ಲೇನ್ ನೋಡು ಅಂದರೆ ಅಲ್ಲಿ ಕಾಣಿಸುತ್ತೆ ಇಲ್ಲ ಅಂತ ಇಟ್ಕೊಳ್ರಿ. ಶಬ್ದ ಇಲ್ಲ, ಏರೋಪ್ಲೇನ್ ಹೋಗಿಲ್ಲ, ಯಾರು ಕಾಣೋದಿಲ್ಲ ಅಂತೀವಿ. ತುಂಬ ದೂರ ಅಲ್ಲ, ಹೆಲಿಕಾಪ್ಟರ್ ಕಾಣೋದಿಲ್ಲ, ಇಲ್ಲ ಅಂತ ಹೇಳ್ತೀವಿ. ಯಾಕೆ? ಆ ವಸ್ತು ಇಲ್ಲ ಅಲ್ಲಿ. ಆ ಮನಸ್ಸು ಇದೆ, ಎಲ್ಲನೂ ಇದೆ, ಬೆಳಕು ಇದೆ. ಬಟ್ ಅಲ್ಲಿ ವಸ್ತು ಇಲ್ಲದೆ ಇದ್ದರೂ ಕಾಣೋದಿಲ್ಲ. ಒಂದು. ಎರಡನೇದು, ಮನಸ್ಸು ಇಲ್ಲದೆ ಇದ್ದರೂ ಕಾಣೋದಿಲ್ಲ. ಆ ಸೈಂಟಿಸ್ಟ್ ಕೂತಿದ್ದ, ಇವಾಗ ಯಾರೋ ಒಬ್ಬರು ನಾವು ಕೂತಿರ್ತೀವಿ ಅಂತ ಇಟ್ಕೊಳ್ರಿ, ಕಣ್ಣು ತೆಗೆದಿರ್ತೀವಿ, ಸ್ಪಷ್ಟವಾಗಿ ನೋಡ್ತಾ ಇರ್ತೀವಿ, ಎದುರುಗಡೆ ನೋಡ್ತಾ ಇರ್ತೀನಿ. ನನ್ನ ಫ್ರೆಂಡ್ ಬರ್ತಾನೆ, ಬಂದ 5 ನಿಮಿಷ ಕಾಯ್ಕೊತಾನೆ. ನಾನು ಎಲ್ಲೋ ನನ್ನ ಮನಸ್ಸು ಹೋಗ್ಬಿಟ್ಟಿರುತ್ತೆ. ಅವ್ನು ನನ್ನ ಎದುರುಗಡೆ ಬಂದು ಕೈನ ಹೀಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ಅವನ ಎದುರುಗಡೆ ಬಂದು ನಿಂತ್ಕೊತಾನೆ, ರೆಸ್ಪಾನ್ಸೇ ಇರಲ್ಲ. ನಾನು ಸುಮ್ಮನೆ ಇರ್ತೇನೆ. ಸ್ವಲ್ಪ ಹೊತ್ತಾದ್ಮೇಲೆ ಹಿಂಗೆ ಅಲ್ಲಾಡಿಸ್ತಾನೆ, ಏನೋ ಎಲ್ಲೋಗಿತ್ತು ನಿನ್ನ ಮನಸ್ಸು ಅಂತ ನಾನು ಕೇಳೋದು. ಮನಸ್ಸು ಕಣ್ಣು ತೆಗೆದಿದ್ದೀನಿ, ನಾನು ಒಳ್ಳೆ ಎಮ್ಮೆ ಥರ ನಿನ್ನ ಮುಂದೆ ಬಂದು ನಿಂತಿದ್ದೀನಿ, ಬೆಳಕಿದೆ, ಎಲ್ಲನೂ ಇದೆ, ನೀನು ಕಾಣಿಸ್ತಿಲ್ಲ ಅಂದರೆ ಮನಸ್ಸು ಎಲ್ಲೋತ್ತೋಗಿತ್ತು ಅಂತಾರೆ. ಅವನಲ್ಲಿಲ್ವಾ? ವಸ್ತು ಇದೆ, ಬೆಳಕಿದೆ, ಅವನ ಕಣ್ಣು ಚೆನ್ನಾಗಿದೆ, ಕಣ್ಣು ತೆಕ್ಕೊಂಡಿದ್ದಾನೆ, ಮನಸ್ಸೆಲ್ಲೋ ಹೋಗಿತ್ತು. ಹಾಗೆ ನಿದ್ದೆಯಲ್ಲಿ ವಸ್ತುಗಳು ಇಲ್ಲದೆ ಇರೋದ್ರಿಂದ ಒಂದರ್ಥ ನಿಜ, ವಸ್ತುಗಳು ಇರೋದಿಲ್ಲ. ಜೊತೆಗೆ ವಸ್ತುಗಳು ಅಕಸ್ಮಾತ್ ಇದ್ದರೂ ಮನಸ್ಸಿಲ್ಲದೆ ಇದ್ದರೂ ಕಾಣಿಸೋದಿಲ್ಲ. ಬಟ್ ಅಲ್ಲಿ ವಸ್ತುನೂ ಇಲ್ಲ, ಮನಸ್ಸೂ ಇಲ್ಲ, ಏನೇನಿಲ್ಲ. ಇದು ಇಂಪಾರ್ಟೆಂಟ್ ಪಾಯಿಂಟು. ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ, ಮನಸ್ಸಿನಲ್ಲಿ ನೆನಪಿಟ್ಕೊಳ್ಳಿ. ಆದ್ದರಿಂದ ಆ ಆತ್ಮಸ್ವರೂಪವನ್ನು ಎಂದೆಂದು ಹೊಳಿತಾ ಇರೋ ಸ್ವರೂಪ ಅದು. ಅದಕ್ಕೆ ನಿದ್ದೆ, ಎಚ್ಚರ, ಕನಸು ಅವೆಲ್ಲ ಇಲ್ಲ. ಇಲ್ಲಿ ಬೆಳಗ್ತೀನಿ, ಅಲ್ಲಿ ಬೆಳಗೋದಿಲ್ಲ, ಅವೆಲ್ಲ ಏನಿಲ್ಲ. ಮತ್ತು ಅದಕ್ಕೆ ಈ ದ್ವೇಷ, ಅಸೂಯೆ, ಮತ್ತು ಈ ರಾಜರ ಮನೆ ಸೂರ್ಯ, ರಾಜರ ಮನೆ ಬಾ ಚೆನ್ನಾಗಿ ಬೆಳಕೋಣ, ಹಿಂಗೇನು ಮಾಡೋಲ್ಲ, ಇದು ಸ್ಲಮ್, ಇದಕ್ಕೆ ಜಾಸ್ತಿ ಬೆಳಕು ಬೇಡ, ಇವರೇನು ಅಂತ ಹೇಳಿ ಇವರು ಸ್ಲಮ್ನಲ್ಲಿರೋರು ಅಂತ ಹೇಳಿ ಕಡಿಮೆ ಬೆಳಕು ಕೊಡ್ತಾನೆ ಸೂರ್ಯ. ಒಳ್ಳೆಯವರಾಗಲಿ ಕೆಟ್ಟವರಾಗಲಿ, ಶ್ರೀಮಂತರಾಗಲಿ ಬಡವರಾಗಲಿ, ಎಲ್ರಿಗೂ ಆತ್ಮಸ್ವರೂಪ ಒಂದೇ ರೀತಿ ಇರ್ತಾನೆ, ಅಲ್ಲಿ ಭೇದ ಇಲ್ಲ. ಅಂಥ ಆತ್ಮಸ್ವರೂಪವನ್ನು ನಾವು ಕಂಡುಕೊಂಡ್ರೆ ನಮ್ಮ ಗುಣನೂ ಹಂಗಾಗುತ್ತೆ, ಎಚ್ಚರದಲ್ಲಿ ಮನಸ್ಸು ಅಂತ ಅರ್ಥ. ಆದ್ದರಿಂದ ನೋಡ್ರಿ, ಇಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ, ಸುಷುಪ್ತಿ ಎಂಬ ಅಗ್ರಹಣವಾದರೆ ಕಾಣದೇ ಇರುತ್ತದೆ. ಇಲ್ಲಿ ಅಗ್ರಹಣ ಯಾಕೆ ನನಗೆ ಆತ್ಮ ಕಾಣೋದಿಲ್ಲ? ಅಗ್ರಹಣ ಇದ್ದದ್ದನ್ನಿದ್ದಾಗ ತಿಳ್ಕೊಳ್ಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜಾಗ್ರತ್ ಸ್ವಪ್ನಗಳಲ್ಲಿ ಅನ್ಯತಾಗ್ರಹಣ ಅಂತ ಹೇಳ್ತಾ ಇದ್ದಾರೆ, ತಪ್ಪಾಗಿ ತಿಳ್ಕೊಳ್ಳೋದು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ. ಇಷ್ಟು ಸ್ಥೂಲದ ಅರ್ಥ, ಸೂಕ್ಷ್ಮದ ಅರ್ಥ ಎರಡು ತಗೋಬೇಕು ನಾವು ಅಂತ.
ಆದ್ದರಿಂದ ಆತ್ಮನ ಪ್ರಮಾತೃತ್ವ ರೂಪಕ್ಕೆ ಕಾಣುವುದು ಕಾಣದೇ ಇರುವುದು ಎಂಬ ಹೆಚ್ಚು ಕಡಿಮೆಗಳು ಆಗಬಹುದು. ಈ ನಮ್ಮ ಎಚ್ಚರದಲ್ಲಿ ಪ್ರಮಾತೃ ಅಂತಿದ್ದಾನಲ್ಲ, ಪ್ರಮಾತೃ ಅಂತ ಇವನಿಗೆ ಜೀವಪ್ಪ, ಪ್ರಮಾತೃ, ಡೂಪ್ಲಿಕೇಟೈ, ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಅಂತಃಕರಣ, ನಿಮಗೆ ಏನು ಬೇಕಾದರೂ ಕರೀಲಿ, ಎಲ್ಲ ಒಂದೇ. ಅವನಿಗೆ ಕಾಣೋದು ಕಾಣದೇ ಇರೋದು ಆಗ್ಬೋದು. ಆತ್ಮನಿಗೆ ತೋರಿಸಿ ಅವನು ಎಂದೆಂದು ಎಲ್ಲವೂ ಕಾಣ್ತಾ ಇರುತ್ತೆ, ಹಾಗೆ ಎಲ್ಲವನ್ನು ಬೆಳಗ್ತಾ ಇರ್ತಾನೆ ಅಂತ ಅರ್ಥ. ಅಲ್ಲಿ ಹೆಚ್ಚು ಕಡಿಮೆ ಆಗೋದೇ ಅಲ್ಲ, ಏನಿಲ್ಲ. ಆದರೆ ಇವನನ್ನು ವಿಶ್ವ, ತೈಜಸ, ಪ್ರಾಜ್ಞ ಎಂಬ ರೂಪಗಳಿಂದ ವಿಕಲ್ಪಿಸುತ್ತಿರುವಾಗಲೂ ಅಜದ್ವಯ ಸ್ವರೂಪದಿಂದಲೇ ಇರುವ ಆತ್ಮನಿಗೆ ಆವಿರ್ಭಾವಾದಿ ರೂಪ ಭೇದಗಳು ಆಗುವಂತಿಲ್ಲ. ಇಲ್ಲಿ ಇದ್ದಂಗಿದ್ದಂಗೆ ವಿಶ್ವ, ತೈಜಸ, ಪ್ರಾಜ್ಞ ಅಂದರೆ ವೈಶ್ವಾನರ, ತೈಜಸ, ಪ್ರಾಜ್ಞ ರೂಪಗಳಿಂದಲೂ ವಿಕಲ್ಪಿಸಕ್ಕಾಗೋದಿಲ್ಲ. ಅಂದರೆ ಈ ವಿಶ್ವ, ವೈಶ್ವಾನರ, ತೈಜಸ, ಪ್ರಾಜ್ಞ ಕೂಡ ಕಲ್ಪನೆ ಅಂತ ಇದ್ದಾರೆ. ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೇನೆ, ಯಾಕೆ ಅವು ಕೂಡ ಆತ್ಮ ಎಚ್ಚರದ ದೃಷ್ಟಿಯಿಂದ ವಿಶ್ವ, ತೈಜಸ, ಪ್ರಾಜ್ಞ ಅಲ್ಲೂ ಎಲ್ಲ ತೆಗೆದ್ರೆ ಅವನೇ ಆತ್ಮ ಸ್ವರೂಪ. ಆದ್ದರಿಂದ ಅವರಲ್ಲೂ ಕೆಲವು ಡಿಫೆಕ್ಟ್ ಇದೆ. ಆದರೆ ಮೊದಲು ನಾನು ಈ 19 ಮುಖಗಳಾದ ಏಕೋನಂಶತಿ ಮುಖವನ್ನು ನಾನು ಅಂದ್ಕೊಂಡಿದ್ದೆ. ಶಾಸ್ತ್ರ ಸ್ಥೂಲವಾಗಿರೋ ಈ ಶರೀರವನ್ನು ಬಿಟ್ಟು ಇನ್ನು ಅದಕ್ಕಿಂತ ಒಳಗಡೆ ಕರ್ಕೊಂಡೋಗಿ ಸೂಕ್ಷ್ಮವಾಗಿರೋ ಎಚ್ಚರದಲ್ಲಿ ವೈಶ್ವಾನರ, ಕನಸಿನಲ್ಲಿ ತೈಜಸ, ಗಾಢನಿದ್ರೆಯಲ್ಲಿ ಪ್ರಾಜ್ಞ ಬೀಜ ರೂಪದಲ್ಲಿ ಇರ್ತಾನೆ ಅಂತ ಹೇಳಿ ನಮಗೆ ಅಧ್ಯಾರೋಪದಿಂದ ತೋರಿಸಿದ್ರು. ಈಗ ಅದನ್ನು ನೆಗೆಟ್, ಅಧ್ಯಾರೋಪ, ಅಪವಾದ ತೆಗೆದಾಕೋದ್ರಿಂದ ತೆಗೆಸ್ಬಿಟ್ಟು ನಮ್ಮನ್ನು 4ನೇ ತುರಿನಲ್ಲಿ ಕುಂಡ್ರಿಸ್ಬೇಕಾಗಿದೆ ಅಂತ. ನಿದ್ದೆಯಲ್ಲೇ ನಾವು ಆತ್ಮನ ಕಂಡ್ಕೋಬಹುದು, ಆತ್ಮನ ಸ್ವರೂಪವನ್ನು ಗುರುತಿಸ್ತೀವಿ. ಆದರೂ ನಿದ್ದೆಯಲ್ಲಿ ವ್ಯವಹಾರದ ದೃಷ್ಟಿಯಿಂದ, ಎಚ್ಚರದ ದೃಷ್ಟಿಯಿಂದ, ಅವಿದ್ಯಾ ದೃಷ್ಟಿಯಿಂದ ಬೀಜ ರೂಪವಿರುತ್ತೆ ಅಂತ ತಗೊಂಡ್ಬರ್ತಾರೆ. ಅದಕ್ಕೆ ಕಾರಣ ಅವಿದ್ಯೆ ಅನ್ನೋದು ಎಚ್ಚರದ ದೃಷ್ಟಿಯಿಂದ ಹೇಳೋದು. ಅದನ್ನು ಹೇಳಿ ಅದಕ್ಕೋಸ್ಕರ ನಮ್ಮನ್ನು ತುರ್ಯ ಅಂತ ಹೇಳ್ತಾರೆ ಅಂತ ಮಾಂಡಿಕ್ಯ ಉಪನಿಷತ್ನಲ್ಲಿ ಮತ್ತು ಕಾರಿಕೆಯಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ವಿ ನಾವು. ಅದಕ್ಕೆ ನಮಗೇನು ಕನ್ಫ್ಯೂಷನ್ ಆಗೋದಿಲ್ಲ ಅಲ್ಲಿ. ಅದಕ್ಕೋಸ್ಕರ ಇಲ್ಲಿ ವಿಶ್ವ, ತೈಜಸ, ಪ್ರಾಜ್ಞರೂ ಕೂಡ ವಿಕಲ್ಪಾತ್ಮಕರು ಅಂತ ಹೇಳ್ತಾ ಇದ್ದಾರೆ. ಅವುಗಳು ಕೂಡ ಬಿಟ್ಟು ಮೇಲಕ್ಕೆ ಹೋಗ್ತೀವಿ ನಾವು. ಅಲ್ಲಿಗೆ ವಿಶ್ವ, ತೈಜಸ, ಪ್ರಾಜ್ಞರನ್ನು ಕೂಡ ನಾನು ಮೀರಿ ಹೋದರೆ, ವಿಶ್ವ ತೈಜಸರಲ್ಲಿ ಏನು ಪ್ರಾಬ್ಲಮ್ ಇದೆ? ಸಪ್ತಾಂಗ, ಅವ್ರಿಗೂ ಅಂಗಗಳಿದೆ, ನಮಗಿಂತ ದೊಡ್ಡ ಅಂಗಗಳಿರ್ಬೋದು, ಕಟ್ಕೊಂಡು ಏನಾಗಬೇಕು? ಅವನು ಕೂಡ ಆ ಉಪಾಧಿ ಇದ್ದರೆ ಆತ್ಮ ಆಗೋಕ್ಕೆ ಸಾಧ್ಯ ಇಲ್ಲ. ಆತ್ಮನು ಉಪಾಧಿ ರಹಿತನು ಅನ್ನೋದಕ್ಕೋಸ್ಕರ ಹಾಗೆ. ಆದ್ದರಿಂದ ಸೂರ್ಯನನ್ನು ಕಾಣೋದು ಕಾಣದೇ ಇರೋದು, ಹಗಲು ರಾತ್ರಿಗಳು ಅಂತ ನಾವು ಮಾಡ್ಕೋಬೇಕಷ್ಟೇ. ಈಗ ನಿಮಗೆ ಸಾಯಂಕಾಲ ಅಥವಾ ರಾತ್ರಿ, ನಮಗೆ ಇಲ್ಲಿ ಬೆಳಗಿನ ಜಾವ ನೋಡ್ರಿ. ಆಗಲೇ ನನಗಿಲ್ಲಿ 5:15ಗೆ ಇಲ್ಲಿ ಬೆಳಕು ಕಾಣಿಸ್ತಾ ಇದೆ. 5:15ಗಲ್ಲ, 4:45ಗೆ ಬೆಳಕು ಕಾಣ್ಬಿಡುತ್ತಿಲ್ಲ, 5 ಗಂಟೆಗೆ ಬೆಳಕು ಕಾಣ್ಬಿಡುತ್ತಿಲ್ಲ. ರಾತ್ರಿ 10 ಗಂಟೆ ಆದರೂ ಕತ್ಲೆ ಆಗೋದೇ ಇಲ್ಲ. ಇಲ್ಲಿ 9:30, 10 ಗಂಟೆ ಆದರೂ ಈ ಚೆನ್ನಾಗಿ ಹಂಗೆ ಒಳ್ಳೆ ಸಾಯಂಕಾಲದ ಥರ ಇರುತ್ತೆ ನಮಗೆ, ಹಾಗಿರುತ್ತೆ ಹೀಗೆ. ಎಷ್ಟು ಯಾಕೆ? ಸೂರ್ಯನಿಂದಲ್ಲ, ಇಲ್ಲಿ ಆ ಭೂಮಿ ತಿರುಗ್ತಾ ಇರೋದರಿಂದ ನಮಗೆ ಹೆಚ್ಚು ಕಡಿಮೆ ಕಾಣುತ್ತೆ. ನಾವೇನು ಮಾಡ್ತೀವಿ? ಓಹೋ ಸೂರ್ಯ ಮುಳುಗ್ದ, ಹೋಗ್ರಪ್ಪ ಎಲ್ಲ ಹೋಗಿ ಮಲಕ್ಕೋಣ ಅಂತೀವಿ. ಅದು ಸರಿಯಲ್ಲ. ನಮಗೆ ಗೊತ್ತು ಸೂರ್ಯ ಮುಳುಗೋದಿಲ್ಲ, ಹುಟ್ಟೋದಿಲ್ಲ ಅಂತ, ಭೂಮಿ ತಿರುಗೋದ್ರಿಂದ ಅಂತ. ಹೇಗೋ ಹಾಗೆ ಆತ್ಮನಿಗೆ ಹಗಲು ರಾತ್ರಿ ಈಗೆಲ್ಲ ಎಂಥದ್ದು ಇಲ್ಲ. ಅವನು ಎಚ್ಚರ ಕನಸನ್ನು ಬೆಳಗ್ತಾನೆ, ನಿದ್ದೆನೋ ಬೆಳಗೋದಿಲ್ಲ, ಅದಕ್ಕೆ ನಮಗೇನು ಗೊತ್ತಾಗೋದಿಲ್ಲ. ಅವೆಲ್ಲ ಯಾವುದು ಅಲ್ಲ ಅಂತ. ಆದ್ದರಿಂದ ಅವನ್ನ ನಿತ್ಯ ಪ್ರಕಾಶ ಸ್ವರೂಪನು ಅಂತ ಹೇಳ್ತಾ ಇದ್ದಾರೆ. ಆದರೆ ಆತ್ಮನಿಗಿರುವಂಥ ಈ ನಿತ್ಯ ಪ್ರಕಾಶ ಸೂರ್ಯನಿಗೂ ಇಲ್ಲವೇ ಇಲ್ಲ. ಸೂರ್ಯನೂ ಕೂಡ ಕೆಲವು ಸಾರಿ ಇರ್ತಾನೆ, ಕೆಲವು ಸಾರಿ ಇರೋಲ್ಲ. ಎಲ್ಲಿ? ಎಚ್ಚರ ಕನಸುಗಳಲ್ಲಿ ಇರ್ತಾನೆ, ನಿದ್ದೆಯಲ್ಲಿ ಇರೋಲ್ಲ. ಹೆಂಗಿದೆ ನೋಡಿ ಹಾಗೆ. ಆದ್ದರಿಂದ ಇವನು ಸೂರ್ಯನನ್ನೂ ಮೀರಿರುವಂಥವನು. ಆದರೆ ಇದರಂತೆ ಅಜ್ಞರಾದವರಿಗೆ ನಾನು ಎಂಬ ರೂಪವು ತೋರುವುದು, ತೋರದೇ ಇರುವುದು. ಯಾರಿನ್ನೂ ತತ್ವದಲ್ಲಿ ನಿಂತಿಲ್ವೋ, ಈ ಅವಸ್ಥಾತ್ರ ವಿಚಾರ ಯಾರು ವಿಚಾರ ಮಾಡಿಲ್ವೋ ಅವರಿಗೆ ಇದು ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಅವ್ರನ್ನ ಅಗ್ನರು ಅಂತ ಕರೀತಾ ಇದ್ದಾರೆ. ಅವರಿಗೆ ಹಗಲು ರಾತ್ರಿ ಆಗ್ತಾ ಇದ್ದಂಗೆ ಬೆಳಗ್ತಾ ಇದ್ದಂಗೆ ಕಾಣ್ತಾ ಇರುತ್ತೆ ಅಂತ. ಆದರೆ ಅವರಿಗೆ ಯಾವಾಗಲೂ ಪ್ರಕಾಶ ರೂಪವಾಗಿರುವ ತುರಿಯನು ಗೊತ್ತಾಗದೇ ಇಲ್ಲ ಅಂತ. ಅಲ್ಲಿ ಅಗ್ರಹಣ, ಅನ್ಯತಾ ಗ್ರಹಣ, ಸಂಶಯ ಗ್ರಹಣ, ಈ 3 ತಪ್ಪು ತಿಳುವಳಿಕೆಗಳಿಗೆ ಕಾರಣವೇ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇದನ್ನು ಆತ್ಮಸತ್ಯಾನುಬೋಧವು ಉಂಟಾದ ಮೇಲೂ, ಅಂದರೆ ತಪ್ಪು ತಿಳುವಳಿಕೆ ಇಲ್ಲದ್ದರಿಂದ ತುರ್ಯಾತ್ಮ ಸ್ವರೂಪವನ್ನೇ ನಿತ್ಯ ಚೈತನ್ಯ ಸ್ವರೂಪನಾಗಿರ್ತಾನೆ. ಅದಕ್ಕೋಸ್ಕರ ಅದನ್ನು ಸಕೃದ್ವೀಭಾತ, ಎಂದೆಂದಿಗೂ ಹೊಳೆಯುತ್ತಿರುವುದು. ಇವನು ಎಚ್ಚರ ಕನಸಿನಲ್ಲಿರ್ತಾನೆ, ನಿದ್ದೆಯಲ್ಲಿ ಇರೋಲ್ಲ ಅನ್ನೋದೂ ಇಲ್ಲ, ನಿದ್ದೆಯಲ್ಲೂ ಇದ್ದಾನೆ. ಹಾಗಾದರೆ ಅಲ್ಲಿ ಯಾಕೆ ಯಾವ ವಸ್ತುನು ಕಾಣಲ್ಲ ಅಂದರೆ ವಸ್ತುಗಳಿಲ್ಲ. ಹೋಗ್ಲಿ, ಅಕಸ್ಮಾತ್ ವಸ್ತುಗಳಿದ್ದಿದ್ರೆ ಕಾಣ್ತಾ ಇತ್ತ ಅಂದರೆ ಇಲ್ಲ. ಯಾಕೆ? ಅಲ್ಲಿ ಮನಸ್ಸು ಇಲ್ಲ. ಅದೇ ಅಮನಿ ಭಾವ ಅಂತ ಅನ್ನೋದು. ಅಲ್ಲಿ ವಸ್ತುಗಳು ಇಲ್ಲ, ಮನಸ್ಸು ಮಾತ್ರ ಅಲ್ಲ, 19 ಮುಖಗಳಲ್ಲಿ ಯಾವುದರ ಧೂಳು ಅಲ್ಲಿರೋದಿಲ್ಲ ಅಂತ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಯಿತು. ನನಗೆ ಹಗ್ಗ ಅಂತ ಗೊತ್ತಾದ ಮೇಲೆ ಹಾವಿನ ವಿಷ ಇರುತ್ತಾ ಸ್ವಾಮಿ, ಹಲ್ಲುಗಳಿರುತ್ತಾ, ಎಡೆ ಇರುತ್ತಾ, ಅದು ಸುತ್ಕೊಂಡು ಮಲಗಿರೋದಿರುತ್ತಾ, ಬಾಲದ ಧೂಳು ಇರುತ್ತಾ, ಇರುವುದಿಲ್ಲ. ಹಾಗೆ ಎಂದೆಂದಿಗೂ ಹೊಳೆಯುತ್ತಿರುವುದು ಎಂದಿರುವುದು ಯುಕ್ತವಾಗಿದೆ ಅಂತ. ಈ ಸಕೃತಿ ಭಾತೋ ಹೇಷ ಬ್ರಹ್ಮಲೋಪ ಅಂತ ಚಾಂದುಕ್ಯದಲ್ಲಿ ಹೇಳಿದೆ. ಅದಕ್ಕೆ ಆತ್ಮನ ಒಂದೊಂದು ಕಡೆ ಒಂದೊಂದು ಥರ ವರ್ಣಿಸ್ತಾರೆ. ಇಲ್ಲಿ ಚಾಂದುಕ್ಯದಲ್ಲಿ ಸಕೃದ್ವೀಭಾತೋ ಅಂತ ಹೇಳಿದೆ. ಆ ಚಾಂದುಕ್ಯದಲ್ಲಿ ಆ ಯಾಜ್ಞವಲ್ಕ್ಯರ ಒಂದು ಸಭೆಯಲ್ಲಿ ಒಬ್ಬ ಯಾಜ್ಞವಲ್ಕ್ಯರ ಪ್ರಶ್ನೆಯನ್ನು ಕೇಳ್ತಾರೆ. ಯಾರಿಗೆ? ಜನಕ ಮಹಾರಾಜ ಯಾಜ್ಞವಲ್ಕ್ಯರ ಪ್ರಶ್ನೆ ಕೇಳ್ತಾರೆ. ಅಲ್ಲ, ಪ್ರಪಂಚದಲ್ಲಿ ಎಚ್ಚರದಲ್ಲಿದ್ದಾಗ ಸೂರ್ಯನ ಬೆಳಕಿನಿಂದ ವ್ಯವಹಾರ ಮಾಡ್ತಾರೆ, ಕನಸಿನಲ್ಲಿ ಅಥವಾ ಸೂರ್ಯ ಇಲ್ಲದೇ ಇದ್ದಾಗ ರಾತ್ರಿ ಹೊತ್ತು ಚಂದ್ರನ ಬೆಳಕಿನಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಈಗ ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ನಮ್ಮ ಹತ್ರ ಆರ್ಟಿಫಿಷಿಯಲ್ ಬೆಳಕು, ಟಾರ್ಚು ಗೀರ್ಚು ಏನೂ ಇಲ್ಲ, ಯಾವ ಬೆಳಕಿನಿಂದ ಕೆಲಸ ಮಾಡ್ತಾರೆ ಇವರು ಅಂತ ಪ್ರಶ್ನೆ ಕೇಳಿರ್ತಾರೆ. ಆವಾಗ ಈಗ ಎಚ್ಚರ ಕನಸಿನಲ್ಲಿ ಇಂಥ ಬೆಳಕಿದೆ, ನಿದ್ದೆಯಲ್ಲಿ ಯಾವ ಬೆಳಕು ಇಲ್ಲ, ಆದರೂ ಕೂಡ ನನಗೆ ಅಲ್ಲಿ ಏನೂ ಇಲ್ಲ ಅನ್ನೋದು, ವಸ್ತುಗಳಿಲ್ಲ, ಮನಸ್ಸಿಲ್ಲ, ಈ ಪ್ರಪಂಚದಲ್ಲಿರೋ 19 ಮುಖಗಳು ಯಾವುದು ಇಷ್ಟು ಏನು ಇಲ್ಲ ಅಂತ ಗೊತ್ತಾಯ್ತಲ್ಲ, ಯಾತ್ರಿಂದ ಗೊತ್ತಾಯಿತು ಅಂದ್ರೆ ಅದು ಬೆಳಕಲ್ವಾ. ಆದ್ದರಿಂದ ಆ ಬೆಳಕಿನಿಂದಲೇ ಎಲ್ಲ ವ್ಯವಹಾರ ಆಗ್ತಾ ಇರೋದು ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ತಾರೆ ಚಾಂದ್ರಿಕೆ ಉಪನಿಷತ್ನಲ್ಲಿ. ನಾವೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡಿದ್ವಿ ಅದನ್ನು. ಅಂತೂ ಹೀಗೆ ಇಲ್ಲಿಗೆ ಮುಗಿತು. 5 ನಿಮಿಷ ಇಲ್ಲಿಗೆ ನಿಲ್ಲಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಅಲ್ಲಿಗೆ ಇವತ್ತಿನ ತಾತ್ಪರ್ಯ ಏನಪ್ಪ ಅಂತಂದರೆ, ವೇದಾಂತ ಸಮಾಧಿಗೂ ಬೇರೆ ಸಮಾಧಿಗಳಿಗೂ ವ್ಯತ್ಯಾಸ ಏನು ಅಂದರೆ, ವೇದಾಂತ ಸಮಾಧಿಯಲ್ಲಿ ಅದು ಶಾಶ್ವತವಾಗಿರೋ ಅಂಥ ಆತ್ಮತತ್ವದ ಅನುಭವ ಆಗುತ್ತೆ. ಇನ್ನು ಬೇರೆ ಯಾವ ಸಮಾಧಿಯಲ್ಲೂ ಆತ್ಮನ ಅನುಭವ ಆಗೋದಿಲ್ಲ. ಸಿದ್ಧಿ ಪದ್ಯಗಳು ಬರ್ಬೋದು, ಅವುಗಳು ಕಟ್ಕೊಂಡು ನನಗೇನಾಗಬೇಕು ಅಂತ ಅವುಗಳ ಕಡೆ ನಾವು ಹೋಗದೆ ವೇದಾಂತದಲ್ಲಿ ಜ್ಞಾನಸ್ವರೂಪವಾದ ವಸ್ತುತಂತ್ರ ಸಾಧನೆಗಳನ್ನ ಮಾಡಿಕೊಂಡು ನಾವು ಅಮನಿಭಾವ ಪಡಿಬೇಕು ಅನ್ನೋದು ಒಂದು. ಮತ್ತು ಆ ತತ್ವದಲ್ಲಿ ನಾವು ನಿಂತಾಗ ಅದು ಹೇಗಿರುತ್ತೆ? ಅಜಮ ಅನಿದ್ರಂ ಅಸ್ವಪ್ನಂ ಅನಾಮಕಂ ಅರೂಪಕಂ ಸಕೃದ್ವಿ ಭಾವ ಸರ್ವಜ್ಞ ಅದು ಅಂತ ಹೀಗೆಲ್ಲ ಅದನ್ನು ವರ್ಣಿಸಿದ್ದಾರೆ. ಇಲ್ಲಿ ನಿಲ್ಲಿಸೋಣ. ನಾಳೆ ಓಂ ಶಾಂತಿ ಶಾಂತಿ ಶಾಂತಿ. ಜೈ.